ओम शांति। पिताश्री ಶಿವಬಾಬಾ ಯಾದ ಹೇ ಮಹಾವಾಕ್ಯದ ದಿನಾಂಕ 28/7/2024, ರಿವೈಸ್ ದಿನಾಂಕ 31/12/2000, ಅವ್ಯಕ್ತ ಬಾಬ್ದಾದ ಮಧುಬನ್. ಇವತ್ತಿನ ಮಹಾವಾಕ್ಯದ ಮುಖ್ಯ ಹೆಡಿಂಗ್ ಆಗಿದೆ, ಬಚತ್ ಕಾ ಖಾತಾ जमा कर, बचत का खाता जमा कर अखंड महादानी बन। क्या बनना है? अखंड महादानी। सिर्फ महादानी नहीं, अखंड महादानी बनना है। आज नवयुग रचता अपने नवयुग अधिकारी बच्चों को देख रहे हैं। ಯಾವ ತಂದೆ ಬಂದಿದ್ದಾರೆ ಇವತ್ತು? ನವಯುಗ, ಹೊಸ ಯುಗವನ್ನ ರಚನೆ ಮಾಡುವ ತಂದೆ ತಾನು ರಚಿಸಿದ ಆ ನವಯುಗಕ್ಕೆ ಅಧಿಕಾರಿ ಮಕ್ಕಳನ್ನ ನೋಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. ತಾನು ಯಾವ ನವಯುಗವನ್ನ ರಚನೆ ಮಾಡ್ತಾನೋ ಆ ನವಯುಗದ ಅಧಿಕಾರಿಗಳು ಯಾರು? ನಾವು. ನಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಬಾಬಾ. ಆಜ ಪುರಾನೆ ಯುಗ ಮೇ ಸಾಧಾರಣ ಹೈ. ಇವತ್ತು ಹಳೆಯ ಜಗತ್ತಲ್ಲಿ, ಹಳೆಯ ಪ್ರಪಂಚದಲ್ಲಿ ತುಂಬಾ ಸಾಧಾರಣವಾಗಿ ಕುಳಿತಿದ್ದೀವಿ ನಾವು, ಅಲ್ವಾ? ತುಂಬಾನೇ ಸಾಧಾರಣವಾಗಿದ್ದೀವಿ. ಆದರೆ ನಾಳೆ और कल नए युग में राज्य अधिकारी पूज्य है. ನಾಳೆ ಸತ್ಯುಗಕ್ಕೆ ಹೋದ ನಂತರ ನವಯುಗದಲ್ಲಿ ನಾವು ಹೇಗಿರ್ತೀವಿ? ಅಧಿಕಾರಿಗಳು. ನವಯುಗದ ಅಧಿಕಾರಿಗಳು ಪೂಜ್ಯರಾಗಿರ್ತೀವಿ ಅಂತಾರೆ ಬಾಬಾ. ಈಗ ನೋಡಿದ್ರೆ ಎಷ್ಟು ಸಿಂಪಲ್ ಆಗಿ ಕೂತಿದ್ದೀವಿ. ನಾಳೆ ನೋಡಿದ್ರೆ ರಾಜ್ಯದ ಅಧಿಕಾರಿಗಳು, ಪೂಜ್ಯ ಸ್ವರೂಪ ಅಂತಾರೆ ಬಾಬಾ. तो आज और कल का ये खेल है. ಇದು ಯಾವ ಆಟ? ಇವತ್ತು ಮತ್ತೆ ನಾಳೆದ್ದು ಅಂತಾರೆ ಬಾಬಾ. आज क्या और कल क्या, जो अनन्य ज्ञानी तो आत्मा बच्चे हैं, उनके सामने आने वाला कल भी इतना ही स्पष्ट है जितना आज स्पष्ट है. ಬಾಬಾ ತಿಳಿಸ್ತಿದ್ದಾರೆ, ಇವತ್ತು ನಾಳೆ ಮತ್ತು ಇವತ್ತಿನ ಸ್ಟೋರಿ ಇದು ಅಂತಾರೆ ಬಾಬಾ, ಕತೆ ಅಂತಾರೆ. ಆದ್ರೆ ಜ್ಞಾನಿತು ಆತ್ಮಗಳ ಮಕ್ಕಳ ದೃಷ್ಟಿಯಲ್ಲಿ ಬಾಬಾ ಹೇಳ್ತಿದ್ದಾರೆ, ಆ ಆತ್ಮಗಳಿಗೆ ಇವತ್ತಿನ ದಿನ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯೋ, ನಾಳೆ ಬರುವ ಸತ್ಯುಗನೇ ಕೂಡ ಅಷ್ಟೇ ಅವರಿಗೆ ಸ್ಪಷ್ಟವಾಗಿ ಕಾಣ್ತಾ ಇರ್ತದಂತಾರೆ ಬಾಬಾ. ಅವರಿಗೆ ತಮ್ಮ ರಾಜ್ಯ, ತಮ್ಮ ಒಂದು ಸ್ಥಿತಿ, ತಾವು ಯಾವ ಪೊಸಿಷನ್ ನಲ್ಲಿ ಇದ್ದಾರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಿರ್ತದೆ. ಯಾರಿಗೆ ಯಾರಿಗೆ ಅಂದ್ರು ಬಾಬಾ? ಜ್ಞಾನಿತು ಆತ್ಮ ಮಕ್ಕಳಿಗೆ ಅಂತಾರೆ ಬಾಬಾ. ಬರೀ ಜ್ಞಾನಿತು ಆತ್ಮ ಅಂದಿಲ್ಲ, ಅನನ್ಯ ಜ್ಞಾನಿತು ಮಕ್ಕಳು. ಅನನ್ಯ ಜ್ಞಾನಿತು ಮಕ್ಕಳ ಆತ್ಮಗಳೇನಿದಾರೋ ಬಾಬಾ ಹೇಳ್ತಿದ್ದಾರೆ, ಆ ಆತ್ಮಗಳಿಗೆ ಇವತ್ತಿನ ದಿನ ಎಷ್ಟು ಸ್ಪಷ್ಟವಾಗಿದೆನೋ ನಾಳೆದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಅವ್ರಿಗೆ ಕಾಣ್ತದೆ ಅಂತಾರೆ ಬಾಬಾ. तो आप सभी तो नया वर्ष मनाने आए हो, लेकिन बाप दादा नया युग देख रहे हैं. ಇವತ್ತು ನಾವೆಲ್ಲ ನವ ವರ್ಷದ ಆಚರಣೆ ಮಾಡಲು ಬಂದಿದ್ದೇವೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ನಾನಂತೂ ನವ ಯುಗವನ್ನ ನೋಡ್ತಾ ಇದ್ದೀನಿ. ನಯೇ ವರ್ಷ ಮೇ ತೋ ಹರೇಕ್ ನೆ ಅಪನಾ ಅಪನಾ ನಯಾ ಪ್ಲಾನ್ ಬನಾಯಾ ಹಿ ಹೋಗಾ. ಹೊಸ ವರ್ಷ ಅಂತ ಅಂದುಕೊಳ್ಳೇನೆ ನಾವೆಲ್ಲರೂ ಹೊಸ ಹೊಸ ಪ್ಲಾನಿಂಗ್ ಮಾಡ್ತೀವಿ, ಹೌದಾ ಇಲ್ವೋ? तो बाबा ಹೇಳ್ತಿದ್ದಾರೆ, आज पुराने की समाप्ति है. समाप्ति में सारे वर्ष की रिजल्ट देखी जाती है ना. ತಂದೆ ತಿಳಿಸ್ತಿದ್ದಾರೆ, ಇವತ್ತು ಹಳೆಯ ಒಂದು ವರ್ಷದ ಸಮಾಪ್ತಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ 31/12/2000 ಇತ್ತು. ಸೊ ಬಾಬಾ ಹೇಳ್ತಿದ್ದಾರೆ, ಡಿಸೆಂಬರ್ ಕೊನೆ ದಿನ ಅಂತಂದ ಮೇಲೆ ಹೊಸ ವರ್ಷ ಶುರು ಆಗತ್ತೆ. ಹೊಸ ವರ್ಷ ಬರ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ತಮ್ಮದು ಲಿಸ್ಟ್ ಮಾಡ್ತಾರೆ. ನಾನು ಏನೇನು ಹೊಸ ವರ್ಷದಲ್ಲಿ ಏನೇನು ಮಾಡ್ಬೇಕಪ್ಪ ಎಲ್ಲ ನೀಟಾಗಿ ಚಾರ್ಟ್ ಮಾಡ್ತಾರೆ. ಆದ್ರೆ ಹಳೇದನ್ನ ಮೊದಲೆಲ್ಲ ಮುಗಿಸ್ತಾರೆ. ಹಳೇದನ್ನ ಏನ್ ಮಾಡ್ತೀವಿ? ಮುಗಿಸ್ತೀವಿ ಅಂತಾರೆ ಬಾಬಾ. ಅದ್ರದ್ದೆಲ್ಲ ರಿಸಲ್ಟ್ ನೋಡ್ತಾರೆ. ಬಿಸ್ನೆಸ್ ಮನ್ ಇರ್ಬೋದು ಅಥವಾ ಯಾವುದೇ ಖಾತೆ ಅಕೌಂಟೆಂಟ್ ಇದು ಇರ್ಬೋದು, ಎಲ್ಲ ಹಳೆ ವರ್ಷ ಅಂತಂದು ಕೂಡ ಎಲ್ಲ ತಮ್ಮದು ಮುಗಿಸ್ಬಿಡ್ತಾರೆ. ಅಕೌಂಟ್ ಎಲ್ಲ ಚೆಕ್ ಮಾಡಿ ಮುಗಿಸಿ ಹೊಸ ವರ್ಷ ಅಂದುಕೊಳ್ಳೇನೆ ಹೊಸ ಬುಕ್ ಮೇಂಟೈನ್ ಮಾಡ್ತಾರೆ. तो आज बाप दादा ने भी हर एक बच्चे का वर्ष का रिजल्ट देखा.
ಇಡೀ ವರ್ಷದ್ದು ನಿಮ್ಮ ಸ್ಥಿತಿ ಆಗಲಿ, ನಿಮ್ಮ ಕರ್ಮ ಆಗಲಿ, ಸೇವೆ ಆಗಲಿ, ಯೋಗ ಜ್ಞಾನ ಎಲ್ಲ ನಿಮ್ಮ ಇಡೀ ವರ್ಷದ್ದು ನಾನೇನು ನೋಡ್ತಾ ಇದ್ದೀನಿ, रिजल्ट ನೋಡ್ತಾ ಇದ್ದೀನಿ ಅಂತಾರೆ ಬಾಬಾ. तो बाप दादा तो देखने में समय नहीं लगती है. ಬಾಪ್ ದಾದಾರವರಿಗಂತೂ ನೋಡ್ಲಿಕ್ಕೆ ಸಮಯ ಅಂತೂ ಬೇಕಾಗಿಲ್ಲ. तो आज विशेष सभी बच्चों के जमा का खाता देखा. ಬಾಬಾ ಏನ್ ಚೆಕಿಂಗ್ ಮಾಡಿದ್ರಿ ಇವತ್ತು? ನನ್ನ ಮಕ್ಕಳದ್ದು ಏನೇನು ಎಷ್ಟೆಷ್ಟು ಜಮಾ ಇದೆ. ಯೋಗದ ಖಾತೆ ಇರ್ಬೋದು, ಜ್ಞಾನದ ಖಾತೆ ಇರ್ಬೋದು, ಸೇವೆಯ ಖಾತೆ ಇರ್ಬೋದು, ಧಾರಣೆಯ ಖಾತೆ ಇರ್ಬೋದು. ಈ 4 ಸಬ್ಜೆಕ್ಟ್ ಇಂದು ಜಮದ ಖಾತ ನೋಡ್ತಾ ಇದ್ದಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ಪುರುಷಾರ್ಥ ತೋ ಸಭಿ ಬಚ್ಚೋನೆ ಕಿಯ. ಪುರುಷಾರ್ಥ ಅಂತೂ ಎಲ್ಲ ಮಕ್ಕಳನ್ನು ಮಾಡಿದಿರಿ ಅಂತಿದ್ದಾರೆ ಬಾಬಾ. तो आज विशेष सभी बच्चों के जमा का खाता देखा. पुरुषार्थ तो सभी बच्चों ने किया, याद में भी रहे, सेवा भी की, संबंध संपर्क में भी लौकिक या अलौकिक परिवार में निभाया. लेकिन इन तीनों बातों में जमा का खाता कितना हुआ? ಯಾವದನ್ನ ನೋಡಿದ್ರು ಬಾಬಾ? ನೆನಪಿನಲ್ಲೂ ಇದ್ರಿ ನೀವು, ಸೇವೆನೂ ಕೂಡ ಮಾಡಿದಿರಿ, ಸಂಬಂಧ ಸಂಪರ್ಕದಲ್ಲಿ ಯಾರೆಲ್ಲ ಬಂದಿದಾರೋ ಅವರಿಗೂ ಕೂಡ ಏನ್ ಮಾಡಿದಿರಿ, ಅಲೌಕಿಕ ಪರಿವಾರವನ್ನ ಪ್ರೀತಿಯನ್ನ ನಿಭಾಯಿಸಿದೆ. ಆದ್ರೆ ಅದರೊಳಗೆ ಜಮಾ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಅದನ್ನ ನಾನಿವತ್ತು ನೋಡ್ತಾ ಇದ್ದೆ. तो आज वतन में बाप दादा ने जगदंबा माँ को इमर्ज किया. ಯಾರನ್ನ ಇಮರ್ಜ್ ಮಾಡಿದ್ರು ಬಾಪ್ ದಾದಾರವರು ವತನದಲ್ಲಿ? ಮಮ್ಮಾರವರನ್ನ. ಸೊ ಖಾಸಿ ಆಯಿ, ಅಷ್ಟೊತ್ತಿಗೆ ಬ್ರಹ್ಮ ತಂದೆಗೆ ಸ್ವಲ್ಪ ಕೆಮ್ಮು ಬಂತು. तो आज बाजा थोड़ा खराब है, बजाना तो पड़ेगा ना. ಮಮ್ಮಾರವರಿಗೆ ದಾದಿ ಗುಲ್ಜಾರ್ ಅವರಿಗೆ ಸ್ವಲ್ಪ ಕೆಮ್ಮು ಬಂದಿದ್ದಕ್ಕೆ ಅವಾಗ ಬಾಬಾನು ಹೇಳ್ತಾ ಇದ್ದಾರೆ, ಇವತ್ತೇನಾಗಿದೆ ಖಜಾನಾ. ರೈಟ್. तो बाप दादा और मम्मा ने मिलकर सभी के बचत का खाता देखा. बचत करके जमा कितना हुआ तो क्या देखा? बाबा ಹೇಳ್ತಿದ್ದಾರೆ, बचत करके जमा कितना हुआ तो क्या देखा. ಬಚತ್ ಮಾಡಿದಿರಿ, ಆ ನಂತರ ಜಮಾ ಎಷ್ಟಾಗಿದೆ ಅನ್ನೋದು ನೋಡ್ಬೇಕಲ್ಲ. तो क्या देखा? तो नंबरवार तो सभी है ही, लेकिन जितना जमा का खाता होना चाहिए उतना खाते में जमा कम था. ಎಷ್ಟು ಇರಬೇಕು ಜಮಾ ಖಾತೆ ಎಲ್ಲ ಅಷ್ಟೊಂದು ಇಲ್ಲ ಅಂತಾರೆ ಬಾಬಾ. ಎಷ್ಟು ಪರ್ಸೆಂಟೇಜ್ ಇರಬೇಕು ಅಷ್ಟೊಂದು ಇಲ್ಲ ಅಂತಾರೆ ಬಾಬಾ. तो जगत अम्बा माँ ने प्रश्न पूछा, याद के सब्जेक्ट में कई बच्चों का लक्ष्य भी अच्छा है, पुरुषार्थ भी अच्छा है, फिर जमा का खाता जितना होना चाहिए उतना कम क्यों? ಬಾಬಾ ತಿಳಿಸ್ತಿದ್ದಾರೆ, ಜಗದಂಬ ತಾಯಿ ಪ್ರಶ್ನೆ ಕೇಳಿದ್ರು. ಏನಂತ ಕೇಳಿದ್ರಪ್ಪ? ನೆನಪಿನ ಸಬ್ಜೆಕ್ಟ್ ಅಲ್ಲಿ ಎಷ್ಟೋ ಮಕ್ಕಳು ಲಕ್ಷ್ಯ ಕೊಟ್ಟು ಚೆನ್ನಾಗಿದ್ದಾರೆ, ಏನ್ ಲಕ್ಷ್ಯ ಇಟ್ಕೊಂಡಿದಾರೋ, ಗುರಿ ಇಟ್ಕೊಂಡಿದಾರೋ, ನಾನು ಯೋಗ ಮಾಡ್ಬೇಕಾದ್ರೆ ಇಷ್ಟು ಇರಬೇಕು, ನನ್ನ ಟಾರ್ಗೆಟ್ ಇಷ್ಟು ಗಂಟೆ, ಇಷ್ಟು ತಾಸು, ಇಷ್ಟು ಸ್ಥಿತಿ ಮೇಂಟೈನ್ ಮಾಡಬೇಕು. ಓಕೆ, ಚೆನ್ನಾಗಿದೆ ಅಂತಾರೆ. ಪುರುಷಾರ್ಥನೂ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಜಮಾಕ ಖಾತಾನು. ಆದ್ರೆ ಅದರಲ್ಲಿ ಎಷ್ಟು ಜಮಾಕ ಖಾತೆ ಇರಬೇಕು, ಅದು ಖಾತೆಯಲ್ಲಿ ಜಮಾ ಇಲ್ಲ ಅಂತಾರೆ ಬಾಬಾ. ಯಾಕೆ ಕಡಿಮೆ ಇದೆ? बातें रोहरिहान चलते चलते यही रिजल्ट निकली कि योग का अभ्यास तो कर ही रहे हैं, लेकिन योग के स्टेज की परसेंटेज साधारण होने के कारण जमा का खाता भी साधारण ही है अंतरे ಬಾಬಾ ಹೇಳ್ತಿದ್ದಾರೆ. ಮಾತಲ್ಲಿ ಯಾಕಂದ್ರೆ ಚಿಟ್ಚಾಟ್ ನಡೀತಾ ಇತ್ತಲ್ವಾ ಮಮ್ಮಾರವರ ಜೊತೆಗೆ. ಸೊ ಅವ್ಯಕ್ತ ಬಾಬ್ ದಾದಾರವ್ರದ್ದು ಚಿಟ್ಚಾಟ್ ನಡೀತಾ ಇತ್ತು ಮಮ್ಮಾರವರ ಜೊತೆಗೆ. ನಡೀತಾ ಇರುವಾಗ ಮಮ್ಮಾರವರು ಕ್ವಶನ್ ಕೇಳಿದ್ರು, ಯೋಗ ಚೆನ್ನಾಗಿ, ಲಕ್ಷ್ಯ ಚೆನ್ನಾಗಿಟ್ಟಿದ್ದಾರೆ ಇವರು, ಎಲ್ಲ ಚೆನ್ನಾಗಿದ್ರು ಕೂಡ ಖಾತೆಯೊಳಗೆ ಎಷ್ಟು ಜಮಾ ಆಗ್ಬೇಕು ಅಷ್ಟು ಜಮಾ ಆಗಿಲ್ಲ ಅಂತಾರೆ ಬಾಬಾ. ಯಾಕೆ ಅಂತ ಕೇಳಿದ್ರು ಮಮ್ಮಾರವರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನಂತಂದ್ರೆ, ಯೋಗದ ಸ್ಟೇಜ್ ಸಾಧಾರಣ ಇದೆ ಅಂತಾರೆ ಬಾಬಾ. ಯೋಗ ಮಾಡುವಾಗ ಯಾವ ಸ್ಥಿತಿ ಪವರ್ಫುಲ್ ಇರಬೇಕೋ ಅದು ಪವರ್ಫುಲ್ ಇರುವ ಬದಲು ಯೋಗ ಏನೋ ಮಾಡ್ತಾ ಇದ್ದೀವಿ,
ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾ ಏನೋ ಇದ್ದೀನಿ, ಆದರೆ ಆ ಸ್ವರೂಪದಲ್ಲಿ ನಾನು ಪವರ್ಫುಲ್ ಆಗಿ ಸ್ಥಿತ ಇಲ್ಲ. ಆದ ಕಾರಣದಿಂದ ಬಾಬಾ ಹೇಳ್ತಿದ್ದಾರೆ ಜಮದ ಖಾತೆ ಕಡಿಮೆ ಇದೆ, ಸಾಧಾರಣ ಇದೆ ಅಂತಾರೆ ಬಾಬಾ. तो योग का लक्ष्य अच्छी तरह से है, लेकिन योग के रिजल्ट है ना. ಬಾಬಾ ತಿಳಿಸ್ತಿದ್ದಾರೆ ಯೋಗದ ಲಕ್ಷ್ಯ ಓಕೆ ಫೈನ್, ಆದ್ರೆ ಯೋಗದಿಂದ ಏನ್ ರಿಸಲ್ಟ್ ಸಿಗ್ಬೇಕಲ್ಲ, ಅದು ಯಾವ್ದಪ್ಪ ರಿಸಲ್ಟ್? ಯೋಗ ಯುಕ್ತ ಮತ್ತು ಯುಕ್ತಿಯುಕ್ತ ಬೋಲ್ और ಚಲನ್. ಯೋಗಯುಕ್ತವಾದ ಮಾತು, ಯುಕ್ತಿಯುಕ್ತವಾದ ಚಲನ ಮಾತು, ಈ ಎರಡೂ ಇಲ್ಲ ಅಂತಾರೆ ಯೋಗದ. ಬಾಬಾ ಹೇಳ್ತಿದ್ದಾರೆ ಯೋಗದ ಲಕ್ಷ್ಯ ತುಂಬಾ ಚೆನ್ನಾಗಿದೆ, ಆದ್ರೆ ಯೋಗ ಮಾಡಿದ ನಂತರ ಚಲನ ಮತ್ತು ಮಾತಲ್ಲಿ ಯೋಗಯುಕ್ತವಾಗಿ ಯುಕ್ತಿಯುಕ್ತವಾಗಿ ಯಾವ್ದಿರ್ಬೇಕೋ ಅದು ನನಗೆ ಕಂಡು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो उसमें कमी होने के कारण योग लगाने के समय योग में अच्छे हैं. ಬಾಬಾ ಹೇಳ್ತಿದ್ದಾರೆ ಯೋಗದಲ್ಲಿ ತುಂಬಾ ಚೆನ್ನಾಗಿದ್ದೀರಾ, लेकिन योगी अर्थात योगी का जीवन में प्रभाव, इसीलिए जमा का खाता कोई कोई समय का जमा होता है, लेकिन सारा समय जमा नहीं होता है. ಯೋಗ ಮಾಡುವಾಗ ಚೆನ್ನಾಗಿ ಯೋಗದಲ್ಲಿ ಕೂತಿರ್ತೀವಿ, ಆದ್ರೆ ಇಡೀ ದಿನ ಯೋಗದ ಜೀವನ ನಡೆಸ್ತಾ ಇಲ್ಲ ಅಂತಾರೆ, ಯೋಗಿ ಜೀವನ ಇಲ್ಲ ಅಂತಾರೆ ಬಾಬಾ. ಅದಕ್ಕೆ ಖಾತೆಯೊಳಗೆ ಜಮಾ ಅಷ್ಟೊಂದು ಕಾಣ್ತಾ ಇಲ್ಲ ಅಂತಾರೆ ಬಾಬಾ. तो उसमें बहुत कम जमा खाता बनता है. ಗೊತ್ತಾಯ್ತಾ ಈಗ ಏನೇನ್ ಹೇಳಿದ್ರು ಬಾಬಾ? ಹೇಳಿ ಏನೇನ್ ಹೇಳಿದ್ರು ಬಾಬಾ? ಏನಂದ್ರೆ ಯೋಗ ಏನೋ ಮಾಡ್ತೀರಿ, ಅದ್ರ ಸ್ಥಿತ ಆಗೋ ಮಾಡುದಿಲ್ಲ ನೀವು. ಹಾಗಾಗಿ ಯೋಗಿ ಜೀವನ ಅಂತಂದ್ರೆ ನಿರಂತರವಾಗಿ ಯೋಗ ಮಾಡಿ ಅದು ಮಾಡ್ತಾ ಇಲ್ಲ, ಹಾಗಾಗಿ ಜಮಾ ಆಗ್ತಾ ಇಲ್ಲ. ಕುಳಿತುಕೊಂಡಾಗ ಯೋಗ ಚೆನ್ನಾಗಿದೆ, ನಮ್ದು ಸ್ಥಿತಿ ಚೆನ್ನಾಗಿದೆ, ಆದ್ರೆ ಯೋಗದಿಂದ ಎದ್ದ ಮೇಲೆ ಇಡೀ ದಿನ ನಾವು ಕರ್ಮ ಮಾಡುವಾಗ ಏನಿಲ್ಲ, ಯೋಗದ ಸ್ಥಿತಿ ಇಲ್ಲ. ಮಾತಿನಲ್ಲಿ ಚಲನದಲ್ಲಿ ಯೋಗಯುಕ್ತ ಯುಕ್ತಿಯುಕ್ತಗಳು ಕಾಣ್ತಾ ಇಲ್ಲ ಅಂತಾರೆ ಬಾಬಾ. ಸೊ ಜಮದ ಖಾತೆಯೊಳಗಿದು ಕಡಿಮೆ ಇದೆ ಅಂತಾರೆ ಬಾಬಾ. ದೂಸ್ರ ಇದು ಯೋಗದ್ದು. ನೆಕ್ಸ್ಟ್ ಬರೋದು ಸೇವೆ. ಸೇವಾಕಿ ರೂಹ ರಿಹಾನ್ ಚಲಿ. ಸೇವೆದು ಕೂಡ ರೂಹ ರಿಹಾನ್ ನಡೀತು. ಯಾರ ಜೊತೆಗೆ ಇದು ಚಿಚ್ಚಾಟ್ ನಡೀತಾ ಇರೋದು? ವತನದಲ್ಲಿ ಮಮ್ಮಾರವರ ಜೊತೆಗೆ ಮಾತಾಡ್ತಾ ಇದ್ದಾರೆ. तो सेवा तो बहुत करते हैं, दिन रात बिजी भी रहते हैं, प्लान भी बहुत अच्छे अच्छे बनाते हैं और सेवा में वृद्धि भी बहुत अच्छी हो रही है. ಒಳ್ಳೊಳ್ಳೆ ಪ್ಲಾನ್ ಮಾಡ್ತೀವಿ, ಚೆನ್ನಾಗಿ ಸೇವೆ ಮಾಡ್ತೀವಿ. ಬಾಬಾ ಹೇಳ್ತಿದ್ದಾರೆ ಬಹಳ ಚೆನ್ನಾಗಿ ಮಾಡ್ತೀವಿ, ವೃದ್ಧಿನೇ ಆಗ್ತಾ ಇದೆ ಸೇವೆಯೊಳಗೆ. फिर भी मेजॉरिटी का जमा का खाता कम क्यों? ಆದ್ರೂ ಕೂಡ ಸೇವೆಯೊಳಗೆ ಜಮದ ಖಾತೆ ಕಡಿಮೆ ಯಾಕಿದೆ ಅಂತ ಕೇಳ್ತಾ ಇದ್ದಾರೆ. ಸೇವೆ ಚೆನ್ನಾಗಿ ಮಾಡ್ತಾ ಇದ್ದೀರಾ, ವೆರೈಟಿ ಸೇವೆ ಮಾಡ್ತಿದ್ದೀರಾ, ಆಮೇಲೆ ಆ ಸೇವೆಯೊಳಗೆ ಏನಿದೆ, ವೃದ್ಧಿನೂ ಇದೆ, ಎಲ್ಲ ಇದೆ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಜಮದ ಖಾತೆ ಇಲ್ಲ ಅಂತಾರೆ ಬಾಬಾ. ಅದರೊಳಗೂ ಯಾಕೆ ಕಡಿಮೆ ಇದೆ? ಯೋಗದಲ್ಲಿ ರಿಸಲ್ಟ್ ನೋಡಿದೆವು, ಯೋಗದ ಲಕ್ಷ್ಯ ಚೆನ್ನಾಗಿದೆ, ಆದರೆ ಯೋಗದ ರಿಸಲ್ಟ್ ಮಾತು ಮತ್ತು ಚಲನದೊಳಗೆ ಏನು ಯೋಗಯುಕ್ತ ಯುಕ್ತಿಯುಕ್ತ ಇರಬೇಕು ಅದು ಕಾಣ್ತಾ ಇಲ್ಲ. ಕುಳಿತಾಗ ಯೋಗದಲ್ಲಿರ್ತೇವೆ, ಚೆನ್ನಾಗಿದೆ, ಆದರೆ ಬಾಬಾ ಹೇಳಿದ್ರು ನಡೀತಾ ತಿರುಗುತ್ತಾ ಏನು ನಿಮ್ದು ಯೋಗಿ ಜೀವನ ಇರಬೇಕು, ಅದು ಇಲ್ಲ ಅಂದ್ರು ಬಾಬಾ. ಅದಕ್ಕೆ ಕಾರಣ ಮತ್ತು ಹೇಳಿದ್ರು ಬಾಬಾ ಏನಂತಂದ್ರೆ, ಮಕ್ಕಳೇ ನೀವು ಯೋಗ ಏನೋ ಮಾಡ್ತಾ ಇದ್ದೀರಿ, ಲಕ್ಷ್ಯ ಚೆನ್ನಾಗಿದೆ, ಆದ್ರೆ ಸ್ಥಿತಿ ಪವರ್ಫುಲ್ ಇಲ್ಲ, ಸಾಧಾರಣ ಇದೆ ಅಂತಂದ್ರು ಬಾಬಾ. ಇದು ಯೋಗದ ಬಗ್ಗೆ ಕಂಡಿರುವ ರಿಸಲ್ಟ್. ಯಾಕೆ ಖಾತೆ ಯೋಗದ ಖಾತೆಯೊಳಗೆ ಕಡಿಮೆ ಯಾಕೆ ಇದೆ, ಜಮಾದ ಖಾತೆ ಯಾಕೆ ಕಡಿಮೆ ಇದೆ? ಈಗ ಸೇವೆಯೊಳಗೆ ಬಾಬಾ ಹೇಳ್ತಿದ್ದಾರೆ ಸೇವೆ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ವೃದ್ಧಿ ಆಗ್ತಾ ಇದೆ, ವೆರೈಟಿ ಸೇವೆ ಮಾಡ್ತಿದ್ದೀರಾ, ಆದ್ರೂ ಜಮಾದ ಖಾತೆ ಯಾಕಪ್ಪ ಕಡಿಮೆ ಇದೆ ಅಂದ್ರೆ, तो रूह रिहान में यह निकला कि सेवा तो सब कर रहे हैं, अपने को बिजी रखने का पुरुषार्थ भी अच्छा कर रहे हैं. ಎಲ್ಲರೂ ಸೇವೆ ಮಾಡ್ತಾ ಇದ್ದೀವಿ ಅಂತಾರೆ ಬಾಬಾ. ಎಲ್ಲರೂ ಸೇವೆ ಮಾಡ್ತಾ ಇದ್ದೀರಾ, ತಮ್ಮನ್ನ ತಾವು ಬ್ಯುಸಿ ಇಟ್ಕೊಳ್ಳಿಕ್ಕೋಸ್ಕರ ಏನಾದ್ರೂ ಒಂದು ಸೇವೆ ಒಳಗೆ ಬ್ಯುಸಿ ಇದ್ದೇ ಇರ್ತೀರಾ, ಒಳ್ಳೇದು. ಫಿರ್ ಕಾರಣ ಕ್ಯಾ ಹೈ?
ಆ ಖಾತೆಯೊಳಗೆ, ಸೇವೆಯ ಖಾತೆಯೊಳಗೆ ಜಮಾ ಯಾಕಿಲ್ಲ ಅಂತ ಕಾರಣ ಕೇಳ್ತಾ ಇದ್ದಾರೆ ಬಾಬಾ. ಯಹಿ ಕಾರಣ ನಿಖಲ. ಏನಪ್ಪ ಚಿಕ್ ಚಾಟ್ ಒಳಗೆ ಏನ್ ಬಂದಿರ್ಬೇಕು ರಿಸಲ್ಟ್? ಕಾರಣ ಏನ್ ಬಂದಿರ್ಬೇಕು? ವತನದೊಳಗೆ ಅವ್ಯಕ್ತ ಬಾಬ್ದಾದಾರವರು ಮೊಮ್ಮಾರವರನ್ನ ಎಮರ್ಜ್ ಮಾಡ್ಕೊಂಡು ಮಾತಾಡ್ತಿರುವ ಚಿಟ್ ಚಾಟ್ ಇದು. ಸೊ ಏನ್ ಕಂಡಿರ್ಬೇಕಲ್ಲಿ? ನೋಡ್ತಾ ಇದ್ದಾರೆ ಮಕ್ಕಳದ್ದೆಲ್ಲ ಖಾತೆ ಓಪನ್ ಮಾಡಿ ಇಡೀ ವರ್ಷದ ಖಾತೆ ನೋಡ್ತಾ ಇದ್ದಾರೆ ಬಾಬಾ. ಕಾರಣ ಏನಿರ್ಬೋದು ಅಂತಾರೆ ಬಾಬಾ. ಸೇವಾಕ ಬಲ್ ಬಿ ಮಿಲ್ತಾ ಹೈ. ತಾವು ಮಾಡಿದ ಸೇವೆ ಅದಕ್ಕೆ ಬಲನೂ ಸಿಗುತ್ತೆ, ಫಲ್ ಬಿ ಮಿಲ್ತಾ ಹೈ. ಫಲನೂ ಸಿಗುತ್ತೆ, ಬಲನೂ ಸಿಗುತ್ತೆ. ಬಲ ಯಾವ್ದಪ್ಪ? ಸ್ವಯಂ ಕಿ ದಿಲ್ ಕಿ ಸಂತುಷ್ಟತಾ. ಯಾವ ಬಲ ಸಿಗುತ್ತೆ ನಾನು ಸೇವೆ ಮಾಡಿದ ಮೇಲೆ ಅಂದ್ರೆ ಸ್ವಯಂ ಸಂತುಷ್ಟ ಆಗ್ತೀನಿ. ಹೌದಾ ಇಲ್ಲ? ಗುರುವಾರದ ಪ್ರಸಾದ ರೆಡಿ ಮಾಡ್ತಿರ್ಬೇಕಾದ್ರೆ ಎಷ್ಟು ಖುಷಿಯಾಗಿರ್ತದೆ, ಹೌದಾ ಇಲ್ಲ? ಸ್ವಯಂ ಸಂತುಷ್ಟ ಆಗಿರ್ತೀವಿ ಅಂದ್ರೆ ಬಲನೂ ಸಿಗ್ತಾ ಇದೆ. ಅವ್ರ ಫಲ ಏನು ಅಂದ್ರೆ ಮಾಡಿದ ಪ್ರಸಾದ ಎಲ್ಲರೂ ತಿಂದ ನಂತರ ಖುಷಿ ಪಟ್ಟು ನನ್ಗೆ ಆಶೀರ್ವಾದ ಕೊಟ್ಟರು. ಸೊ ಎಲ್ಲರೂ ಸಂತುಷ್ಟ ಆದ್ರು, ಸೊ ಸರ್ವರು ಸಂತುಷ್ಟನೂ ಆದ್ರು. ಹೌದಾ ಇಲ್ವೋ? ಇದು ಫಲ. ಬಲ ಯಾವುದು ಅಂದ್ರೆ ನಾನು ಸ್ವಯಂ ಸಂತುಷ್ಟ ಆಗೋದು. ಬಲ ಯಾವುದು, ಫಲ ಯಾವುದು ಅಂದ್ರು ಬಾಬಾ? ಸರ್ವರ ಸಂತುಷ್ಟತೆ. ಸರಿ, ಸೇವೆ ಮಾಡಿದ ನಂತರ ನಿಮಗೆ ಬಲನೂ ಸಿಕ್ತು, ಫಲನೂ ಸಿಕ್ತು. ಅಗರ್ ಸೇವಾ ಕಿ मेहनत और समय लगाया तो दिल की संतुष्टता और सर्व की संतुष्टता, चाहे साथी चाहे जिनों की सेवा की, दिल में संतुष्टता अनुभव करे. बहुत अच्छा करके चले जाए नहीं. ಬಾಬಾ ತಿಳಿಸ್ತಿದ್ದಾರೆ ಏನಂತಂದ್ರೆ, ಸರಿ ತಾವು ಸೇವೆ ಮಾಡುವಾಗ ಮೆಹನತ್ ಕಷ್ಟಪಟ್ರಿ. ಬಾಬಾ ಹೇಳ್ತಿದ್ದಾರೆ ದಿಲ್ ಕಿ ಸಂತುಷ್ಟತಾ, ದಿಲ್ಲಿನೂ ಸಂತುಷ್ಟ ಆಯ್ತು, ಸರ್ವರನ್ನು ಸಂತುಷ್ಟ ಪಟ್ರು. ಸಾಥಿ ಇರ್ಬೋದು ಅಥವಾ ಸೇವೆ ದಿಲ್ಸೆ ಸಂತುಷ್ಟತೆ ಅನುಭವ ಮಾಡಿದ್ರು. ಬಹಳ ಚಂದ ಆಯ್ತ್ರಿ ಸೇವೆ, ಬಹಳ ಚೆನ್ನಾಗಾಯ್ತು ಪ್ರೋಗ್ರಾಮ್ ಅಂತ ಹೇಳ್ಕೊಂಡು ಹೋಗೋದು ಅಷ್ಟೇ ಅಲ್ಲ ಅಂತಾರೆ ಬಾಬಾ. ಮತ್ತೇನಪ್ಪ? ದಿಲ್ ಮೇ ಸಂತುಷ್ಟತಾ ಕಿ ಲಹರ್ ಅನುಭವ. ಮನಸ್ಸಲ್ಲಿ ಏನ್ ಅನುಭವ ಆಗ್ಬೇಕಂತಾರೆ ಬಾಬಾ? ಸಂತುಷ್ಟತೆಯ ಅನುಭವ. ಬಾಬಾ ತಿಳಿಸ್ತಿದ್ದಾರೆ ದಿಲ್ ಮೇ ಸಂತುಷ್ಟತಾ ಕಿ ಲಹರ್ ಅನುಭವ. ಕುಚ್ ಮಿಲಾ, ಬಹುತ್ ಅಚ್ಚಾ ಸುನಾ, ವಹ ಅಲಗ್ ಬಾತ್ ಹೈ. ಸರಿ ಖುಷಿ ಅನಿಸ್ತು, ಏನೋ ಡಿಫರೆಂಟ್ ಅನಿಸ್ತು, ಅದು ಬೇರೆ ಮಾತು. ಕುಚ್ ಮಿಲಾ ಕುಚ್ ಪಾಯಾ, जिसको बाप दादा ने पहले भी सुनाया. एक है दिमाग तक तीर लगाना, ओके, लगना, और दूसरा है दिल पर तीर लगना. ಒಂದು ದಿಮಾಗಿನವರೆಗೂ ಏನಾಗೋದು? ತೀರ್ ಲಗ್ನ ಅಂತಾರೆ ಬಾಬಾ. ತುಂಬಾ ಚೆನ್ನಾಗಾಯ್ತ್ರಿ ಸೇವೆ, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ರಿ, ಏನ್ ಚಂದ ಇತ್ತಪ್ಪ ಭಾಷಣ. ಬಾಬಾ ಹೇಳ್ತೀರಿ ಇದು ದಿಮಾಗ್ ತಕ್ ತೀರ್ ಲಗ್ನ. दिल तक तीर लगना याद अंतरे बाबा. अगर सेवा की और स्व की संतुष्टता, अपने को खुश करने की संतुष्टता नहीं, बहुत अच्छा हुआ नहीं, ಇದು ನನ್ನವರಿಗೆ ಮಾತ್ರ ಸಂತುಷ್ಟತೆ ಉಳಿಯಕೂಡದು ಅಂತಾರೆ ಬಾಬಾ. ಏನಂತ? ಬಹಳ ಚೆನ್ನಾಗಾಯ್ತ್ರಿ ಅಂತ ಹೇಳಿ ನಮ್ಮವರಿಗೆ ಮಾತ್ರ ಇದು ಸಂತುಷ್ಟ ಉಳಿಬಾರ್ದು ಅಂತಾರೆ ಬಾಬಾ. ದಿಲ್ ಮಾನೆ ಸ್ವ ಕಿ ಭಿ और सर्व की भी. ಬಾಬಾ ತಿಳಿಸ್ತಿದ್ದಾರೆ ಮನಸ್ಸು ಒಪ್ಪಬೇಕು, ನನ್ನದು ಒಪ್ಪಬೇಕು, ಸರ್ವರದು ಒಪ್ಪಬೇಕು ಅಂತಾರೆ ಬಾಬಾ. और दूसरी बात है कि सेवा की और उसके रिजल्ट अपनी मेहनत या मैंने किया यह स्वीकार किया, अर्थात सेवा का फल खा लिया ಅಂತಾರೆ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ ಮಕ್ಕಳೇ, ಒಂದು ವೇಳೆ ಸೇವೆ ಮಾಡಿದ ನಂತರ ರಿಸಲ್ಟ್ ಏನಪ್ಪ? ನಾನ್ ಮಾಡಿದೆ, ನನ್ನಿಂದ ಚೆನ್ನಾಗಿ ಸೇವೆ ಆಯಿತು. ಬಾಬಾ ತಿಳಿಸ್ತಿದ್ದಾರೆ ಈ ತರ ವಿಚಾರ ಬರುವುದು ಅಂತಂದ್ರೆ ನೀವು ಸೇವೆ ಮಾಡಿದ್ರಿ, ಫಲ ತಿಂದಾಯ್ತು. ನಾನು ಮಾಡಿದೆ ಬಂತು, ನೀವು ಸೇವೆ ಮಾಡಿದ್ದು ಅವಾಗಿಂದ ಅವಾಗೆ ಫಲ ಏನ್ ಮಾಡಿದ್ರಿ? ತಿಂದು ಬಿಟ್ಟಂಗೆ ಅಂತಾರೆ ಬಾಬಾ. ಜಮಾ ನಹಿ ಹುವಾ, ಅದೇನಾಗ್ಲಿಲ್ಲ, ಜಮಾ ಆಗ್ಲಿಲ್ಲ ಅಂತಾರೆ ಬಾಬಾ. तो बाप दादा ने कराया,
ಬಾಪ್ ದಾದಾ ಕೆ ತರಫ್ ಅಟೆನ್ಷನ್ ದಿಲಾಯ. ಯಾರು ಮಾಡಿದ್ರಪ್ಪ? ಬಾಪ್ ದಾದಾರವರು ಮಾಡಿಸಿದ್ರು. ಬಾಪ್ ದಾದಾಕ್ಕೆ ತರಫ್ ಅಟೆನ್ಷನ್ ದಿಲಾಯ. ಇದನ್ನ ಮಾಡಿದ್ಯಾರು? ಬಾಪ್ ದಾದಾ. ಸೊ ನಾನು ಯಾರ ಕಡೆ ಇಶಾರ ಮಾಡಿ ತೋರಿಸ್ಬೇಕು? ಬಾಪ್ ದಾದಾರವ್ರ ಕಡೆ ಇಶಾರ ಮಾಡಿ ತೋರಿಸ್ಬೇಕು. ಅಪ್ನೆ ಆತ್ಮ ಕಿ ತರಫ್ ನಹಿ. ನಾನು ತುಂಬಾ ಚೆನ್ನಾಗಿ ಮಾಡಿದೆ ರೀ ಇವತ್ತು, ನನಗೆ ಬಹಳ ಖುಷಿ ಆಯ್ತು ಇವತ್ತು, ನನಗೆ ತುಂಬಾ ತೃಪ್ತಿ ಆಯ್ತು ಅಲ್ಲ, ನನ್ನಿಂದ ಮಾಡಿಸಿದವನ್ ಯಾರು? ಬಾಪ್ ದಾದಾ. ಸೊ ನಾನು ಯಾರ ಕಡೆ ಇಶಾರ ಮಾಡಿ ತೋರಿಸ್ಬೇಕು? ಬಾಪ್ ದಾದಾರವರ ಕಡೆ. तो जमा नहीं हुआ, बाप दादा ने कराया, बाप दादा के तरफ अटेंशन दिलाया, अपने आत्मा की तरफ नहीं. यह बहन बहुत अच्छी, यह भाई बहुत अच्छा नहीं. बाप दादा इन्हों का बहुत अच्छा, यह अनुभव कराना, यह है जमा खाता बढ़ाना. ಈ ಅಕ್ಕರು ತುಂಬಾ ಒಳ್ಳೆಯವರು, ಈ ಅಣ್ಣವರು ತುಂಬಾ ಒಳ್ಳೆಯವರು ಅಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಇನ್ಕಾ ಬಾಪ್ ದಾದಾ ಬಹುತ್ ಅಚ್ಚ. ನಾನು ಬಾಪ್ ದಾದಾರವರ ಕಡೆ ಇಶಾರ ಮಾಡಿ ತೋರಿಸ್ತಾ ಇದ್ದೇನೆ ಅವರಿಗೆ ಅಂತಂದ್ರೆ, ಬಾಬಾ ಹೇಳ್ತಿದ್ದಾರೆ ನಿಮ್ಮ ಮಾಡಿರುವ ಸೇವೆ ಜಮದ ಖಾತೆಯಲ್ಲಿ ಹೋಗುತ್ತೆ, ನಿಮ್ಮ ಖಾತೆ ಜಮದಿಂದ ಹೆಚ್ಚಾಗುತ್ತೆ ಅಂತಾರೆ ಬಾಬಾ. इसीलिए देखा गया टोटल रिजल्ट में मेहनत ज्यादा, समय एनर्जी ज्यादा और थोड़ा थोड़ा शो ज्यादा, इसीलिए जमा का खाता कम हो जाता. ನಾನು ನನ್ನ ಶೋ ಜಾಸ್ತಿ ಮಾಡಿಕೊಂಡೆ, ಎನರ್ಜಿ ಜಾಸ್ತಿ, ಸಮಯ ಜಾಸ್ತಿ, ಎಲ್ಲ ಜಾಸ್ತಿ, ಮೆಹನತ್ ಜಾಸ್ತಿ. ಆದರೆ ಬಾಬಾ ಹೇಳ್ತಿದ್ದಾರೆ ಖಾತೆ ಮಾತ್ರ ಜಮನೆ ಆಗಲ್ಲ ಅಂತಾರೆ ಬಾಬಾ. ರಿಸಲ್ಟ್ ಅಲ್ಲಿ ಜಮನೆ ಆಗೋದಿಲ್ಲ ಖಾತೆ. तो जमा के खाते की चाबी बहुत सहज है. ಸೇವೆ ಜಮಾ ಮಾಡಿಕೊಳ್ಬೇಕಾ? ಸೇವೆಯ ಖಾತೆ ಜಮಾ ಮಾಡಿಕೊಳ್ಬೇಕಾ? ಹಾಗಾದ್ರೆ ಅದಕ್ಕೆ ಬಾಬಾ ಏನ್ ಕೊಡ್ತಾ ಇದ್ದಾರೆ? ಒಂದು ಚಾವಿ ಕೊಡ್ತಾ ಇದ್ದಾರೆ. ಯಾವ್ದಪ್ಪ ಚಾಬಿ? ಬಾಬಾ ಹೇಳ್ತಿದ್ರೆ ವಹ ಡೈಮಂಡ್ ಚಾಬಿ है. गोल्डन चाबी लगाते हो, लेकिन जमा की डायमंड चाबी है. ಗೋಲ್ಡನ್ ಚಾವಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಬಾಬಾ ಹೇಳ್ತಿದ್ರೆ ಯಾಕಂದ್ರೆ ಜಮದ ಖಾತೆದು ಡೈಮಂಡ್ ಚಾವಿ ಇದೆ ಅಂತಾರೆ ಬಾಬಾ. ಅದು ಯಾವ್ದಪ್ಪ? ನಿಮಿತ್ ಭಾವ್ और ನಿರ್ಮಾಣ ಭಾವ್. ನಾನು ಸೇವೆ ಮಾಡುವಾಗ ನಾನು ಮಾಡಿದೆ ಅನ್ನೋದಕ್ಕಿಂತ ಬಾಬಾ ತಿಳಿಸ್ತಿದ್ದಾರೆ ನಾನು ನಿಮಿತ್ತ ಅಷ್ಟೇ, ನಾನು ಇನ್ಸ್ಟ್ರೂಮೆಂಟ್ ಅಷ್ಟೇ. ನನ್ನಿಂದ ಈ ಶರೀರದಿಂದ ಕೆಲಸ ತಗೊಂಡವನ್ ಯಾರು? ರೈಟ್. ನಾನು ಓನ್ಲಿ ನಿಮಿತ್ತ, ನಾನು ಟ್ರಸ್ಟಿ. ನನ್ನಿಂದ ಕೆಲಸ ತಗೊಂಡವನು, ಮಾಡಿದವನೆಲ್ಲನೂ ಯಾರು? ಶಿವಬಾಬಾ. ಅಲ್ಲಿ ನಿಮಿತ್ತ ಭಾವ ಇರಲಿ, ನಿರ್ಮಾಣ ಭಾವ ಇರಲಿ ಅಂತಾರೆ ಬಾಬಾ. ಅಹಂಕಾರ ಬರೋದೇ ಬೇಡ. ನಾನ್ ಮಾಡಿದೆ ಬೇಡ ಅಂತಾರೆ ಬಾಬಾ. ಕಚ್ಚಾ ಫಲ್ ತಿಂದಂಗೆ ಆಗ್ಬಿಡುತ್ತೆ. ಸೊ ಡೈಮಂಡ್ ಚಾವಿ ಯಾವುದು? ಸೇವೆ ಸಫಲ ಆಗ್ಬೇಕು, ಖಾತೆ ಜಮಾ ಆಗ್ಬೇಕು ಅಂದ್ರೆ ಯಾವ್ದದು ಡೈಮಂಡ್ ಚಾವಿ? निमित्त भाव और निर्माण भाव अंतर है बाबा. अगर हर एक आत्मा के प्रति, चाहे साथी चाहे सेवा, जिस आत्मा की करते हो, दोनों में सेवा के समय आगे पीछे नहीं, सेवा करने के समय बाबा ಹೇಳ್ತಿದ್ದಾರೆ आगे पीछे नहीं, सेवा करने के समय निमित्त भाव, निर्माण भाव, निस्वार्थ भाव, शुभ भावना और शुभ स्नेह इमर्ज हो तो जमा का खाता बढ़ता जाएगा. तो ಸೇವೆಯ ಖಾತೆ ಜಮಾ ಮಾಡಬೇಕು ಅಂದ್ರೆ ಬಾಬಾ ಯಾವ ಯಾವ ಭಾವನೆಗಳು ನಮ್ಮಲ್ಲಿರಬೇಕು ಅಂತಾರೆ ಬಾಬಾ. ಒಂದು ನಿಮಿತ್ತ ಭಾವ ಇರಲಿ, ನಿರ್ಮಾಣ ಭಾವ ಇರಲಿ ಅಂತಾರೆ ಬಾಬಾ. ನಿಸ್ವಾರ್ಥ ಶುಭ ಭಾವನೆ ಇರಲಿ. ಆನಂತರ ಬಾಬಾ ತಿಳಿಸ್ತಿದ್ದಾರೆ ಶುಭ ಸ್ನೇಹ ಇರಲಿ. ಏನಿರಲಿ? ಶುಭ ಸ್ನೇಹ. ಈ 4 ಸೇವೆಯೊಳಗೆ ಇರಬೇಕು ಅಂತಾರೆ ಬಾಬಾ. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಶುಭ ಭಾವ ಮತ್ತು ಶುಭ ಸ್ನೇಹದ ಭಾವ ಅಂತಾರೆ ಬಾಬಾ. ಸ್ನೇಹದ ಭಾವನೆ ಇರಲಿ, ಆಗ ಸೇವೆಯ ಖಾತೆ ಏನಾಗುತ್ತೆ? ಜಮಾ ಆಗುತ್ತೆ. ತಿಳಿತಾ? ಯೋಗದ ಖಾತೆ ಹೇಗೆ ಜಮಾ ಮಾಡಬೇಕು, ನೆಕ್ಸ್ಟ್ ಸೇವೆಯ ಖಾತೆ ಹೇಗೆ ಜಮಾ ಮಾಡ್ಕೊಳ್ಬೇಕು ಅಂತ. तो बाप दादा ने जगदम्बा माँ को दिखाया
कि इस विधि से सेवा करने वाले का जमा का खाता कैसे बनता है. ಬಾಬ್ ದಾದಾರವರು ತೋರಿಸಿದ್ರು ಮಮ್ಮಾರವರಿಗೆ ರಿಸಲ್ಟ್. ಈ ತರ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವ್ರದ್ದು ರಿಸಲ್ಟ್ ನೋಡಿ ಯಾವ ರೀತಿಯಲ್ಲಿ ಏರಿದೆ ಅಂತ ಹೇಳಿ ಜಮದ ಖಾತೆ ಹೇಗೆ ಏರಿದೆ ಅನ್ನೋದನ್ನ ಬಾಬಾ ತೋರಿಸಿದ್ರು. ಬಸ್ ಸೆಕೆಂಡ್ ಮೇ ಅನೇಕ ಗಂಟೋ ಕಾ ಜಮಾ ಖಾತಾ ಜಮಾ ಹೋ ಜಾತಾ ಹೈ. ಒಂದ್ ಸೆಕೆಂಡ್ ಅಲ್ಲಿ ಬಾಬಾ ಹೇಳ್ತಿದ್ದಾರೆ ಅನೇಕ ತಾಸಿಂದು ಏನಿದೆಯೋ ಅದು ಜಮಾ ಕಾ ಖಾತಾ ಜಮಾ ಆಗ್ಬಿಡ್ತು. ಜೈಸೆ ಟಿಕ್ ಟಿಕ್ टिक जोर से जल्दी जल्दी करो ऐसे मशीन चलती है. तो जगत अम्बा बड़ी खुश हो रही थी कि जमा का खाता जमा करना तो बहुत सहज है. ಮಮ್ಮಾರವರು ನೋಡಿ ಬಹಳ ಖುಷಿ ಪಟ್ರು. ಇದೇನು ಒಂದ್ ಸೆಕೆಂಡ್ ನಲ್ಲಿ ಎಷ್ಟು ಬೇಕಾದಷ್ಟು ನಾವು ಜಮಾ ಮಾಡ್ಕೊಳ್ಬಹುದಲ್ವಾ. ಒಂದು ವೇಳೆ ಈ ಭಾವನೆಗಳು ನಮ್ಮಲ್ಲಿ ಇದ್ದು ಬಿಟ್ರೆ, ಸೇವೆ ಮಾಡುವಾಗ ಈ ಭಾವನೆಗಳಿದ್ದು ಬಿಟ್ರೆ ಒಂದೇ ಸೆಕೆಂಡ್ ನಲ್ಲಿ ಎಷ್ಟೊಂದು ಜಮಾ ಆಗುತ್ತಲ್ಲ ಅಂತ ಮಮ್ಮಾರವರು ತುಂಬಾ ಖುಷಿ ಪಡ್ತಾ ಇದ್ರು. तो दोनों की यानी बाप दादा और जगत अम्बा की राय हुई कि अब नया वर्ष शुरू हो रहा है, तो जमा का खाता चेक करो. सारे दिन में गलती नहीं की, लेकिन समय, संकल्प, सेवा, संबंध संपर्क में ಇಡೀ ದಿನ ನಾವೇನ್ ಚೆಕ್ ಮಾಡ್ತೀವಪ್ಪ, ಪ್ರತಿ ಸರಿನೂ ಏನ್ ಚೆಕ್ ಮಾಡ್ತೀವಿ, ಇವತ್ತು ನನ್ನಿಂದ ಏನು ತಪ್ಪಾಗಲಿಲ್ಲವಲ್ವಾ, ಏನಾದ್ರೂ ತಪ್ಪಾಗಿದೆ, ಎಲ್ಲಾದ್ರೂ ಪಾಪಕರ್ಮ ಆಗಿದೆಯಾ, ನಾನು ಯಾರಿಗಾದ್ರೂ ತಪ್ಪಾಗಿ ಮಾತಾಡಿದ್ನಾ, ಇವುಗಳನ್ನ ಚೆಕ್ ಮಾಡ್ತೀವಿ. ಆದ್ರೆ ಇದಕ್ಕಿಂತಲೂ ಮೀರಿ ಪ್ರತಿಯೊಂದು ಈ ಮಾತನ್ನ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಏನಂದ್ರೆ ನನ್ನ ಸಮಯ, ಸಂಕಲ್ಪ, ಸೇವಾ, ಸಂಬಂಧ ಸಂಪರ್ಕದೊಳಗೆ ಯಾವ ಸ್ನೇಹ, ಸಂತುಷ್ಟತೆಯಿಂದ ಜಮಾ ಕಿತನ, ಇದರೊಳಗೆ ಎಷ್ಟು ಜಮಾ ಇದೆ, ನನ್ನ ಸಮಯ ಎಷ್ಟು ಜಮಾ ಇದೆ, ಸಮಯದ ಖಾತೆ, ಸಂಕಲ್ಪದ ಖಾತೆ, ಸೇವೆಯ ಖಾತೆ, ಸಂಬಂಧ ಸಂಪರ್ಕದೊಳಗೆ ಸ್ನೇಹದ ಖಾತೆ, ನಂತರ ಬಾಬಾ ಹೇಳ್ತಿದ್ದಾರೆ ಸಂತುಷ್ಟತೆಯ ಖಾತೆ. संतुष्टता द्वारा जमा कितना किया. तो कई बच्चे सिर्फ यह चेक कर लेते हैं आज बुरा कुछ नहीं हुआ, ಇವತ್ತು ನನ್ನಿಂದ ಯಾವ ತಪ್ಪಾಗಲಿಲ್ವಲ್ಲ, तो कोई को दुख नहीं दिया, ಯಾರಿಗೆ ದುಃಖ ಕೊಟ್ಟಿಲ್ಲ ತಾನೆ. लेकिन अब यह चेक करो कि सारे दिन में ಬರೀ ನಾನು ಯಾರಿಗೆ ದುಃಖ ಕೊಟ್ಟಿಲ್ವಲ್ಲ, ನನ್ನಿಂದ ಸಮಯ ವ್ಯರ್ಥ ಆಗ್ಲಿಲ್ಲವಲ್ಲ, ನನ್ನಿಂದ ಪಾಪಕರ್ಮ ಆಗ್ಲಿಲ್ವಲ್ಲ, ಇದನ್ನ ಬದಲಾಗಿ ಬಾಬಾ ತಿಳಿಸಿದ್ದಾರೆ. ಏನ್ ಚೆಕ್ ಮಾಡಿಕೊಳ್ಳಿ ಅಂತಂದ್ರೆ ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪೋಂ ಕಾ ಖಾತಾ ಕಿತನಾ ಜಮಾ ಕಿಯಾ, ಶ್ರೇಷ್ಠ ಸಂಕಲ್ಪದ ಖಾತೆ ಎಷ್ಟು ಜಮಾ ಆಗಿದೆ. ಸಂಕಲ್ಪ ನಂದು ಇಡೀ ದಿನ ಸಾಧಾರಣವಾಗಿತ್ತು, ಅಥವಾ ಒಂದೊಂದು ಸಂಕಲ್ಪ ಮಾಡುವಾಗಲೂ ನಾನು ಶ್ರೇಷ್ಠ ಸಂಕಲ್ಪ ಮಾಡ್ತಾ ಇದ್ದೆ. ಶ್ರೇಷ್ಠ ಸಂಕಲ್ಪಗಳಂತಂದ್ರೆ ಯಾವ್ಯಾವುದು? ಸ್ವಮಾನಗಳೇ ಶ್ರೇಷ್ಠ ಸಂಕಲ್ಪ. ನನಗೆ ಬಾಬಾ ಕೊಟ್ಟಿರುವ ಒಂದೊಂದು ಸ್ವಮಾನ ಕೂಡ ಶ್ರೇಷ್ಠ ಸಂಕಲ್ಪ. ಸೊ ಬಾಬಾ ಹೇಳ್ತಿದ್ದಾರೆ ಶ್ರೇಷ್ಠ ಸಂಕಲ್ಪಗಳು ಎಷ್ಟು ನಡೀತು. ಶ್ರೇಷ್ಠ ಸಂಕಲ್ಪ ದ್ವಾರ ಸೇವಾ ಕಾ ಖಾತಾ ಕಿತನಾ ಜಮಾ ಹುವಾ. ಶ್ರೇಷ್ಠ ಸಂಕಲ್ಪ ಮಾಡುವ, ಯಾಕಂದ್ರೆ ಸಂಕಲ್ಪ ಶಕ್ತಿನೂ ಇದೆ. ಸಂಕಲ್ಪ ಅನ್ನೋದು ಒಂದು ಶಕ್ತಿನೂ, ಪವರ್ ಅದು. ಸೊ ಬಾಬಾ ಹೇಳ್ತಿದ್ರೆ ಅದು ಶ್ರೇಷ್ಠ ಸಂಕಲ್ಪಗಳ ಜಮದ ಖಾತೆ ಎಷ್ಟಿದೆ. तो कितनी आत्माओं को किसी भी कार्य से सुख कितनों को दिया. ನಾನು ಯಾವುದೇ ಕಾರ್ಯ ಮಾಡಿರ್ಬೋದು, ಆ ಕಾರ್ಯದಿಂದ ಎಷ್ಟು ಆತ್ಮಗಳು ನನ್ನಿಂದ ಸಂತುಷ್ಟರಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಶ್ರೇಷ್ಠ ಸಂಕಲ್ಪದಿಂದ ನಾನು ಎಷ್ಟು ಸೇವೆ ಮಾಡಿದೆ, ನನ್ನಿಂದ ಎಷ್ಟು ಆತ್ಮಗಳು ಸಂತುಷ್ಟರಾದ್ರು, ಚೆಕ್ ಮಾಡಿಕೊಳ್ಳುವಂಥದ್ದು ಮಾತು. ಏನೇನ್ ಚೆಕ್ ಮಾಡ್ಕೊಳ್ಳಿ ಕೇಳಿದ್ರು ಬಾಬಾ. ಬಾಬಾ ಏನೇನ್ ಚೆಕ್ ಮಾಡ್ಕೊಳ್ಳಿ ಕೇಳಿದ್ರು? ಒಂದು ಜಮದ ಖಾತೆ ಚೆಕ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಬಾಬಾ. ಒಂದು ಯೋಗದ್ದು, ಒಂದು ಸೇವೆಯ ಖಾತೆ, ಜಮಾ ಖಾತೆ ಅಂತಂದ್ರು ಬಾಬಾ. ಮೂರನೇದು ಈಗ ಬಾಬಾ ಹೇಳ್ತಿದ್ದಾರೆ ಚೆಕ್ ಮಾಡ್ಕೊಳ್ಳಿ, ನಾನು ಶ್ರೇಷ್ಠ ಸಂಕಲ್ಪದಿಂದ ಎಷ್ಟು ಸೇವೆ ಮಾಡ್ತಾ ಇದ್ದೀನಿ, ನನ್ನಿಂದ ಅನೇಕ ಎಷ್ಟು ಆತ್ಮಗಳು ಸಂತುಷ್ಟರಾಗಿದ್ದಾರೆ. ಯೋಗ ಲಗಾಯ, ಲೇಕಿನ್ ಯೋಗ ಕಿ ಪರ್ಸೆಂಟೇಜ್ ಕಿಸ್ ಪ್ರಕಾರ ಕಿ ರಹಿ. ನಾನೇನೋ ಯೋಗ ಮಾಡ್ತಾ ಇದ್ದೀನಿ, ಅದು 5 ನಿಮಿಷ ಯೋಗ ಇರ್ಬೋದು, 1 ತಾಸು ಇರ್ಬೋದು, 2 ತಾಸು ಇರ್ಬೋದು.
ಅಥವಾ ಟ್ರಾಫಿಕ್ ಕಂಟ್ರೋಲ್ ಸಮಯ ಇರ್ಬೋದು, ಭೋಗಕ್ಕಿಡುವಾಗಿರ್ಬೋದು. ಯೋಗ ಏನೋ ಮಾಡ್ತಾ ಇದ್ದೀನಿ, ಆದರೆ ಬಾಬಾ ಹೇಳ್ತಿದ್ದಾರೆ ಯೋಗದ ಪರ್ಸಂಟೇಜ್ ಯಾವ ರೀತಿಯಲ್ಲಿದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಆಜ್ಕೆ ದಿನ ದುವಾಂಕ ಖಾತಾ ಕಿತನಾ ಜಮಾ ಕಿಯಾ. ಇವತ್ತಿನ ದಿನ ನಾನು ಆಶೀರ್ವಾದಗಳನ್ನ ಎಷ್ಟು ಜಮಾ ಮಾಡಿಕೊಂಡಿದ್ದೀನಿ. ಬರ್ಕೊಂಡ್ರ, ಪ್ರಿಂಟ್ ಮಾಡ್ಕೊಂಡ್ರ ಬುದ್ಧಿಯಲ್ಲಿ ಏನೇನು ಚೆಕ್ ಮಾಡ್ಕೊಳ್ಬೇಕು ಅನ್ನೋದು. ಶ್ರೇಷ್ಠ ಸಂಕಲ್ಪದಿಂದ ನಾನು ಎಷ್ಟು ಸೇವೆ ಮಾಡಿದೆ, ಓಕೆ, ಎಷ್ಟು ಸೇವೆ ಮಾಡಿದೆ. ಎರಡನೇದು ಬಾಬಾ ಹೇಳಿದ್ರು ನನ್ನಿಂದ, ನನ್ನ ಕಾರ್ಯಗಳಿಂದ ಎಷ್ಟು ಆತ್ಮಗಳು ಸಂತುಷ್ಟರಾದರು. ಮೂರನೇದು ಯೋಗದ ಸ್ಥಿತಿ ಪರ್ಸಂಟೇಜ್ ಹೇಗಿತ್ತು ಅಂತ ನೋಡ್ಕೊಳ್ಳಿ ಅಂತಂದ್ರು ಬಾಬಾ. ನಾಲ್ಕನೇದು ಬಾಬಾ ತಿಳಿಸ್ತಿದ್ದಾರೆ ಏನಂತಂದ್ರೆ ದುಆಂಕ ಖಾತಾ ನಾನು ಎಷ್ಟು ಜಮಾ ಮಾಡಿಕೊಂಡೆ, ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. तो इस नए वर्ष में क्या करना है? ಈ ಹೊಸ ವರ್ಷದಲ್ಲಿ ಏನ್ ಮಾಡೋಣ ಅಂತ ಕೇಳ್ತಾ ಇದ್ದಾರೆ ಬಾಬಾ ಮಕ್ಕಳಿಗೆ. ಜಮಾ ಹೆಚ್ಚು ಮಾಡಿಕೊಳ್ಬೇಕು, ಜಮದ ಖಾತೆಯನ್ನ ಹೆಚ್ಚು ಮಾಡಿಕೊಳ್ಬೇಕು. तो कुछ भी करते हो, चाहे मनसा, चाहे वाचा, चाहे कर्मणा, लेकिन समय प्रमाण मन में यह धुन लगी रहे. ಏನೇ ಮಾಡಿ, ವಾಚನಾದ್ರೂ ಕರ್ಮಣದಿಂದಾದ್ರೂ ಅಥವಾ ಬಾಬಾ ಹೇಳ್ತಿದ್ದಾರೆ ಮನ್ಸಾದಿಂದ ಏನೇ ಮಾಡಿದ್ರು ಕೂಡ ಬಾಬಾ ಹೇಳ್ತಿದ್ದಾರೆ ಪ್ರತಿ ಸಮಯ ಇದು ಧುನ್ ಇರಲಿ ಮನಸ್ಸೊಳಗೆ. ಮುಜ್ಜೆ ಅಖಂಡ ಮಹಾದಾನಿ ಬನ್ನಾಗಿ ಹೈ. ನಾನೇನಾಗಬೇಕು? ಅಖಂಡ ಮಹಾದಾನಿ. ಯೋಗದಲ್ಲಿ ಕುಳಿತರು ನಾನು ಮನಸಾ ಸೇವಾ ಮಾಡ್ತಿರ್ಬೇಕಾದ್ರೆ ಅಖಂಡ ಮಹಾದಾನಿಯಾಗಿ ಅನೇಕರಿಗೆ ದಾನ ಮಾಡ್ತಾ ಇರಬೇಕು. ನಾನು ಸ್ಥೂಲ ಸೇವೆ ಮಾಡ್ತಾ ಇದ್ರು ಅದು ಅನೇಕರಿಗೆ ಕಲ್ಯಾಣ ಆಗಿರ್ಬೇಕು. ವಾಚಾದಿಂದ ಸೇವೆ ಮಾಡ್ತಿರ್ಬೇಕಾದ್ರೂ ಅಖಂಡ ಮಹಾದಾನಿಯಾಗಿರ್ಬೇಕು ಅಂತಾರೆ ಬಾಬಾ. ಯಹಿ ಧುನ್ ಲಗಾ ರಹೆ, ಒಳಗಡೆ ನಾನು ಆತ್ಮ ಅಖಂಡ ಮಹಾದಾನಿಯಾಗಿದ್ದೇನೆ. ಅಖಂಡ ಮಹಾದಾನಿ ನಹಿ ಅಖಂಡ. ಬರೀ ಮಹಾದಾನಿ ಅಲ್ಲ, ಸ್ವಮಾನ ಕೊಡ್ತಿದ್ದಾರೆ ಇವತ್ತು ಬಾಬಾ. ಬರೀ ಮಹಾದಾನಿ ಅಲ್ಲ, ಏನಾಗಿದ್ದೀರಿ? ಅಖಂಡ ಮಹಾದಾನಿಯಾಗಿದ್ದೀನಿ ಅಂತಾರೆ ಬಾಬಾ. ಮನ್ಸಾ ಸೆ ಶಕ್ತಿಯೋಂ ಕಾ ದಾನ್. ಹಾಗಾದ್ರೆ ಮನಸ್ಸಿನಿಂದ ಯಾವುದರ ದಾನ ಮಾಡಬೇಕು? ನನ್ನ ಬಳಿ ಇರುವ ಶಕ್ತಿಗಳ ದಾನ ಮಾಡಬೇಕು. ವಾಚಾದಿಂದ ಜ್ಞಾನದ ದಾನ ಮಾಡಬೇಕು. ಬಾಬಾ ಹೇಳ್ತಾರೆ ಅಪ್ನೆ ಕರ್ಮ ಸೆ ಗುಣದಾನ. ನಮ್ಮ ಕರ್ಮಗಳಿಂದ ಗುಣ ದಾನ ಮಾಡ್ರಿ ಅಂತಾರೆ ಬಾಬಾ. ಆಜ್ಕಲ್ ದುನಿಯಾ ಮೇ चाहे ब्राह्मण परिवार की दुनिया, चाहे अज्ञानियों की दुनिया में सुनने के बजाय देखना चाहते हैं. ಅದು ನಮ್ಮ ಬ್ರಾಹ್ಮಣರ ಸಂಸಾರ ಇರಲಿ, ಚಾಹತೆ ನೋಡಿ ಏನ್ ಮಾಡ್ಬೇಕಂತ ಆಸೆ ಪಡ್ತಿದ್ದಾರೆ, ಫಾಲೋ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ ಅಂತಿದ್ದಾರೆ ಬಾಬಾ. ಬಾಬಾನ ನೋಡಿರ್ಬೇಕಲ್ವಾ? ಯಾರನ್ನ ನೋಡಿದೆವು? सो आप लोगों का सहज क्यों हुआ? ब्रह्मा बाप को हर कर्म में गुण दान मूर्त देखा है ना. ಬ್ರಹ್ಮ ಬಾಬಾರವರು ಪ್ರತಿಯೊಂದು ಕಾರ್ಯದಲ್ಲಿ, ಕರ್ಮದಲ್ಲಿ ಗುಣ ದಾನ ಮಾಡುವುದನ್ನ ನಾವು ನೋಡಿದೀವಿ. तो ಬಾಬಾ ಹೇಳ್ತಿದ್ದಾರೆ ಗುಣದಾನ ಮೂರ್ತರಾಗಿದ್ರು ಅವರು. तो ज्ञान दान तो करते ही हो, लेकिन इस वर्ष का विशेष ध्यान रखो. ಜ್ಞಾನ ದಾನ ಮಾಡಬೇಕು ಅಂದ್ರೆ ಸಹಯೋಗ ಕೊಡಬೇಕು. ಬ್ರಾಹ್ಮಣೋಂಕೋ ದಾನ್ ತೋ ನಹಿ ಕರೆಂಗೆ ನ, ಸಹಯೋಗ. ಬ್ರಾಹ್ಮಣರಿಗೆ ದಾನ ಕೊಡೋ ಅವಶ್ಯಕತೆ ಇಲ್ಲ. ಬಾಬಾ ಹೇಳ್ತಿದ್ದಾರೆ ಅವರಿಗೆ ಸಹಯೋಗ ಕೊಡ್ರಿ ಅಂತಾರೆ ಬಾಬಾ. ಕುಚ್ ಬಿ ಹೋ ಜಾಯೆ, ಏನಿಂದ ನನ್ನ ಕರ್ಮಗಳಿಂದ, ನನ್ನ ಗುಣಗಳಿಂದ, ಬಾಬಾ ಸಂಪರ್ಕದಿಂದ ಗುಣಗಳ ದಾನ ಅರ್ಥಾತ್ ಸಹಯೋಗ ಕೊಡಿ ಅಂತಾರೆ ಬಾಬಾ. ಯಾವ್ಯಾವ್ದ್ರಿಂದ? ನನ್ನ ಜೀವನದಿಂದ, ನನ್ನ ಕರ್ಮದಿಂದ. ನನ್ನ ಬ್ರಹ್ಮ ತಂದೆಯವರು ಕೇವಲ ಯಾರನ್ನ ನೋಡಿದ್ರು? ಕೇವಲ ಶಿವ ತಂದೆಯನ್ನ ನೋಡಿದ್ರು. तो आप बच्चों को अगर देखना है, ನಮಗೂ ಕೂಡ ಒಂದ್ ವೇಳೆ ನೋಡ್ಬೇಕು ಅಂತ ಅನಿಸ್ತು ಅಂತಂದ್ರೆ ಯಾರನ್ನ ನೋಡೋಣ ಅಂತಾರೆ ಬಾಬಾ? ಬ್ರಹ್ಮ ಬಾಪ್ಕೋ ದೇಖೋ. ನಮ್ಮ ಎದುರುಗಡೆ ಯಾರು ಇಟ್ಟಿದ್ದಾರೆ ಬಾಬಾ? ಇವನ್ ಬ್ರಹ್ಮ ಬಾಬಾರಿಗೆ ಪಾಪ ಯಾರು ಇರ್ಲಿಲ್ಲ, ಡೈರೆಕ್ಟ್ ಶಿವಬಾಬನನ್ನೇ ನೋಡಿ ಫಾಲೋ ಮಾಡಿದ್ರು ಅವ್ರು. ನಮ್ಗಾದ್ರೂ ಒಬ್ರು ಎಕ್ಸಾಂಪಲ್ ಇದ್ದಾರೆ ಅಲ್ವಾ? ಬ್ರಹ್ಮ ತಂದೆಯವ್ರ ಎಕ್ಸಾಂಪಲ್ ಇದ್ದಾರೆ, ಅವರನ್ನ ನೋಡಿ ಅಂತಾರೆ ಬಾಬಾ. ಇಸ್ಮೆ ದೂಸರೆ ಕೋ ನ ದೇ, ಇದರಲ್ಲಿ ಅನ್ಯರನ್ನ ನೋಡದೆ,
यह लक्ष्य रखो. जैसे ब्रह्मा बाप का स्लोगन था, ಬಾಬಾ ಹೇಳ್ತಿದ್ದಾರೆ ಇದರ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. और ಮತ್ತೆ ಜೋ ಓಟೆ ಸೋ ಅರ್ಜುನ್. ಪುರುಷಾರ್ಥದಲ್ಲಿ ಯಾರು ಮಾಡ್ತಾರೋ ಫಸ್ಟ್ ಅವರೇ ಅರ್ಜುನರು. जो स्वयं को निमित्त बनाएगा वह नंबर 1 अर्जुन हो जाएगा. ಯಾರು ನಾನ್ ಫಸ್ಟ್ ನಿಮಿತ್ತನಾಗ್ಬೇಕು ಈ ಕೆಲಸದಲ್ಲಿ, ಈ ಕಾರ್ಯದಲ್ಲಿ, ಈ ಒಂದು ಪುರುಷಾರ್ಥದಲ್ಲಿ ನಾನ್ ಫಸ್ಟ್ ಆಗ್ಬೇಕು. ಮತ್ತೊಬ್ಬರನ್ನ ಅವ್ರು ಮಾಡಿದ್ರೆ ನಾನ್ ಮಾಡ್ತೀನಿ ಅನ್ನೋದಕ್ಕಿಂತ ನಂಬರ್ 1 ಆಗ್ಬಿಡ್ತೀವಿ. ನಾನು ಮಾಡಿ ನಂಬರ್ 1 ಆಗ್ಬೇಕು ಅಂತಾರೆ ಬಾಬಾ. ಬ್ರಹ್ಮ ಬಾಪ್ ಅರ್ಜುನ್ ನಂಬರ್ 1. ಅನ್ಯರನ್ನ ನೋಡಿ ನಾನ್ ಮಾಡ್ತೀನಿ ಅಂತ ಹಿಡ್ಕೊಂಡು ಕೂತ್ರೆ ನಾವು ನಂಬರ್ 1 ಅಲ್ಲಿ ಬರ್ತೀರಿ, ನಂಬರ್ 1 ಅಲ್ಲಿ ಆಗ್ಲಿಕ್ಕೆ ಬರಲ್ಲ ಅಂತಾರೆ ಬಾಬಾ. और जब हाथ उठवाते हैं तो सब नंबरवार हाथ उठाते हैं या नंबर 1 में उठाते हैं. ಬಾಬಾ ನಾನು ನಂಬರ್ 1 ಅಲ್ಲಿ ಬರ್ತೀನಿ ಅಂತ ಕೈ ಎತ್ತುತ್ತೀವೋ ಅಥವಾ ಬಾಬಾ ನಾನು ನಂಬರ್ 1 ಅಲ್ಲಿ ಬರ್ತೀನಿ ಅಂತ ಕೈ ಎತ್ತುತ್ತೀವೋ? ನಂಬರ್ 1 ಅಲ್ಲಿ ಬರ್ತೀವಿ ಅಂತ ಕೈ ಎತ್ತುತ್ತೀವಿ. तो क्या लक्ष्य रखेंगे? ಏನ್ ಲಕ್ಷ್ಯ ಇಟ್ಕೊಳ್ತೀರಿ ಈಗ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸ್ಟಾರ್ಟಿಂಗ್ ನಲ್ಲೇ ಕೇಳಿದ್ರಲ್ವಾ, ಏನಾಗ್ಲಿಕ್ಕೆ ಹೇಳಿದ್ರು ಬಾಬಾ? ಇಷ್ಟು ಬೇಗ ಮರ್ತಾರೆ ಹೆಂಗೆ? ಸಹಯೋಗಿ ಆಗ್ರಿ, ಗುಣದಾನ ಮಾಡ್ರಿ ಅಂದ್ರು ಬಾಬಾ. ಅಖಂಡ ಮಹಾದಾನಿ ಆಗ್ರಿ ಅಂದ್ರು ಬಾಬಾ. ಅಖಂಡ ಗುಣದಾನಿ ಅಟಲ್ ಕೊಯ್ ಕಿತನಾ ಭೀ ಹಿಲಾವೆ. ಇಲ್ಲ ನನಗೆ ಯಾರು ಎಷ್ಟು ಅಲ್ಲಾಡ್ಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅಲಗಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಟಲವಾಗಿರ್ರಿ, ಅಖಂಡವಾಗಿರ್ರಿ ಅಂತ ಏನ್ ಮಾಡ್ತಾರೆ? ನಮ್ಗೇನೆ ಇದನ್ ಮಾಡ್ಲಿಕ್ಕೆ ಹೋಗ್ತಾರೆ. ತುಂಬಿ ಮಿಲ್ಜಾ, ಅವರೊಳಗೆ ನೀನು ಸೇರ್ಕೊಂಡ್ಬಿಡು. ಕಮ್ಜೋರ್ ಬನಾನೆ ವಾಲೆ ಸಾಥಿ ಬಹುತ್ ಮಿಲ್ತೆ. ನಮ್ಮನ್ನ ಚೆನ್ನಾಗಿ ಪುರುಷಾರ್ಥ ಮಾಡಿಸೋರಕ್ಕಿಂತ ನಮ್ಮನ್ನ ಹಿಂದೆ ಜಗ್ಗಿ ನಮ್ಮನ್ನ ಕಮ್ಜೋರ್ ಮಾಡೋರ ಸಾಥಿಗಳು ತುಂಬಾ ಜನ ಸಿಗ್ತಾರೆ. ಲೇಕಿನ್ ಬಾಪ್ ದಾದಾಕ್ಕೂ ಚಾಹಿಯೇ, ಬಾಪ್ ದಾದಾರವರಿಗೆ ಎಂತ ಮಕ್ಕಳು ಬೇಕು ಅಂತಾರೆ ಇವತ್ತು? ಎಂತ ಮಹಾ ನೀಡುವಂತವ್ರು, ಹಿಮ್ಮತ್ ಧೈರ್ಯ ಕೊಡುವಂತವ್ರು ಇದ್ದಾರೋ ಅಂತ ಮಕ್ಕಳು ಬೇಕು ನನಗೆ, ಅಂತಹ ಸಾಥಿ ಮಕ್ಕಳು ಬೇಕು ಅಂತಾರೆ ಬಾಬಾ. ತೋ ಸಮುಜಾ ಕ್ಯಾ ಕರ್ನಾ ಹೈ? ತಿಳಿತಾ ಏನ್ ಮಾಡ್ಬೇಕಂತ ಹೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಸೇವಾ ಕರೋ, ಲೇಕಿನ್ ಸೇವೆ ಮಾಡ್ರಿ, ಆದ್ರೆ ಒಂದ್ ಕಂಡೀಷನ್ ಅಂತಾರೆ ಬಾಬಾ. ಏನದು? ಲೇಕಿನ್ ಜಮಾ ಕಾ ಖಾತಾ ಬಡಾತೆ ಹುವೆ ಕರ್. ಸೇವೆ ಮಾಡ್ರಿ, ಆದ್ರೆ ನಿಮ್ಮ ಜಮದ ಖಾತೆಯನ್ನ ಹೆಚ್ಚಿಸ್ಕೊಳ್ತಾ ಸೇವೆ ಮಾಡ್ರಿ. ಖೂಬ್ ಸೇವಾ ಕರ್, ತುಂಬಾ ಚೆನ್ನಾಗಿ ಸೇವೆ ಮಾಡ್ರಿ ಅಂತಾರೆ ಬಾಬಾ. ಪಹಲೆ ಸ್ವಯಂ ಖಾತೆ ನೋಡ್ತಾ ಇದ್ದಾರೆ ಇಡೀ ವರ್ಷದ್ದು ಅಲ್ವಾ? ಸೊ ಇವತ್ತು ಕ್ಲೋಸ್ ಮಾಡ್ಬೇಕದನ್ನ. ಏನೇನು ಅದ್ರೊಳಗೆ ಕುಂದು ಕೊರತೆಗಳಿದಾವೆ, ಏನೇನು ಅನ್ನೋದು ಮಕ್ಕಳಿಗೆ ತಿಳಿಸಿ ಅದನ್ನ ಹೇಗೆ ನಾನು ಭರ್ಪೂರ್ ಮಾಡ್ಬೇಕು ಅನ್ನೋದನ್ನ ಬಾಬಾ ನನ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಮಾತನ್ನ ನಾನು ನೋಟ್ ಮಾಡಿದ್ದೀನಿ, ಹೇಳೋದ ಅಂತ ಕೇಳ್ತಿದ್ದಾರೆ ಬಾಬಾ. ಬತಾಯ್ ಸುನಾಯ್ ಅಂತ ಕೇಳ್ತಾರೆ ಬಾಬಾ. तो आज चंद्रमा और सूर्य का मिलन था ना. ನಾವುಗಳ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಹೋದಾಗ एडवांस पार्टी का कार्य पूरा होता है. तो जगत अम्बा माँ ने आज बाप दादा को बहुत धीरे से बड़े तरीके से एक बात सुनाई. ಬಹಳ ಪ್ರೀತಿಯಿಂದ ಮಮ್ಮರವರು ಒಂದು ಮಾತು ಹೇಳಿದ್ರಂತೆ. ವಹ ಏಕ ಕೌನ್ಸಿ ಬಾತ್ ಸುನಾಯಿ. ಅದು ಯಾವುದಪ್ಪ ಮಾತು? तो बाप दादा तो जानते हैं, फिर भी आज रूह रिहान थी ना. ಮನೆಗಳಿಗೆ ಹೋಗ್ತೀನಿ, ಎಲ್ಲ ಕಡೆನೂ ಹೋಗ್ತೀನಿ, ಮಧುಬನಕ್ಕೂ ಹೋಗ್ತೀನಿ. तो हंसते हंसते जिन्होंने जगदम्बा को देखा है उनको मालूम है कि हंसते हंसते इशारों में बोलती है, सीधा नहीं बोलती है. ಮಮ್ಮಾರವರನ್ನ ನೋಡಿದವರು, ಮಮ್ಮಾರವರ ಗುಣ ಗೊತ್ತಿರ್ಬೇಕು ನಿಮ್ಗೆ ಅಂತಾರೆ ಬಾಬಾ. ದಾದಿ ದೀದಿಯರಿಗೆಲ್ಲ ಹೇಳ್ತಾರೆ ಏನಂತ ಹೇಳಿ, ಮಮ್ಮಾರವರು ಯಾವಾಗಾದ್ರೂ ಏನಾದ್ರೂ ಮಾತಾಡ್ಬೇಕಾದ್ರೆ ಆ ಪ್ರಕಾರಕ ಆಗಯ ಲೇಜಿನೆಸ್ ಬಹಳ ಬಂದ್ಬಿಟ್ಟಿದೆ ಅಂತಂತಾರೆ ಬಾಬಾ. ಮಮ್ಮಾರವ್ರು ಹೇಳ್ತಾರೆ, ಏನ್ ನೋಡ್ತಾ ಇದ್ದಾರೆ ನಮ್ಮಲ್ಲಿ? ಲೇಜಿನೆಸ್ ಬಂದ್ಬಿಟ್ಟಿದೆ. ಹೋ ಜಾಯೇಗ, ಕರ್ಲೇಂಗೆ, ಆಗುತ್ತೆ, ಸಂಪನ್ನರಾಗಿ ಆಗ್ತೀವಿ ಅಂತ ಅಲ್ಬೇಲಾಪನ್. ಯಹ ಭಾಷಾ अलबेलापन की संकल्प में तो है ही, लेकिन बोल में भी है. ಸಂಕಲ್ಪದೊಳಗಂತೂ ಐತೆ
ಆದರೆ ಬಾಬಾ ಹೇಳ್ತಿದ್ದಾರೆ ಮಾತೊಳಗೂ ಈ ಥರ ಮಾತಾಡ್ತೀರಾ ಮಕ್ಕಳು. तो बाप दादा ने कहा कि इसके लिए नए वर्ष में आप कोई युक्ति बच्चों को सुना. ಬಾಪ್ ದಾದಾರವರು ಮಮ್ಮಾರವ್ರಿಗೆ ಹೇಳಿದ್ರಂತೆ ಏನಂತ, ಹಾಗಾದ್ರೆ ಈ ಹೊಸ ವರ್ಷದಲ್ಲಿ ಮಕ್ಕಳಿಗೆ ಏನಾದರೂ ಮಮ್ಮಾರವರದು ಸ್ಪೆಷಲ್ ಆಗಿ ಅವ್ರದ್ದೊಂದು ಸ್ಲೋಗನ್ ಯಾವಾಗಲೂ ಇತ್ತು. ಮಮ್ಮಾರವ್ರದ್ದು ಬ್ರಹ್ಮ ಬಾಬಾರವ್ರದ್ದು ಸ್ಲೋಗನ್ ಗೊತ್ತಾಯ್ತು ತಾನೆ, ಯಾವ್ದದು? ಜೋ ಓಟೆ ಸೋ ಅರ್ಜುನ್, ಹೌದಲ್ವಾ? ನಾನು ಮಾಡಿದ್ರೆ ನಾನು ಅರ್ಜುನ, ನಾನು ನಂಬರ್ 1 ಆಗ್ಬಿಡ್ತೀನಿ. ಓಕೆ, ಇದನ್ನ ಸದಾ ನೆನಪಿಟ್ಕೊಳ್ಳೋಣ. ಬ್ರಹ್ಮ ತಂದೆಯವರ ಸ್ಲೋಗನ್. ಈಗ ಮಮ್ಮಾರವರ ಸ್ಲೋಗನ್ ನೆನಪಿಟ್ಕೊಳ್ಳೋಣ. ಮಮ್ಮಾರವರ ಸ್ಲೋಗನ್ ಯಾವ್ದಿತ್ತಪ್ಪ ಅಂತಂದ್ರೆ, ಇಲ್ಲ ಅವರಲ್ಲಿ सो हुक्म में हुक्म चला रहा. तो जगत अम्बा बोली अगर यह धारणा सब कर ले कि हमें बाप दादा चला रहा है, ಎಲ್ಲರೊಳಗೂ ಈ ಧಾರಣೆ ಒಂದು ವೇಳೆ ಬಂದ್ಬಿಟ್ರೆ ನನ್ನನ್ನ ನಡೆಸ್ತಾ ಇರೋದೇ ಯಾರು? ಸ್ಮೃತಿ ರಹೆ तो हमारे को चलाने वाला डायरेक्ट बाप. ಇದು ಸದಾ ಸ್ಮೃತಿ ಇರ್ಲಿ ಅಂತಾರೆ ಬಾಬಾ. ನನ್ನನ್ನ ನಡೆಸ್ತಾ ಇರೋದು ಡೈರೆಕ್ಟ್ ಯಾರು? ಬಾಬಾ. दूसरे तरफ नहीं जाएगी, ಬೇರೆ ಬೇರೆ ಕಡೆ ಹೋಗುವುದೇ ಇಲ್ಲ. तो यह करावन हार निमित्त बनाए करा रहे हैं, चला रहे हैं. करावन हार ಬಾಬಾ ನನ್ನನ್ನ ನಡೆಸ್ತಾ ಇದ್ದಾನೆ, ನನ್ನಿಂದ ಮಾಡಿಸ್ತಾ ಇದ್ದಾನೆ. ಇದು ಸದಾ ಸ್ಮೃತಿಯಲ್ಲಿರ್ಲಿ ಅಂತಾರೆ ಬಾಬಾ. तो जिम्मेवार करावन हार है. ಜಿಮ್ಮೆವಾರ್ ಯಾರಾಗ್ಬಿಡ್ತಾರ ಅವಾಗ? ನನ್ನಿಂದ ಏನ್ ತಪ್ಪಾದ್ರೂ ಕೂಡ ಅವನದು ಜವಾಬ್ದಾರಿ ಆಗ್ಬಿಡುತ್ತೆ. ಕರಾವನ್ ಹಾಕಿ ಜಿಮ್ಮೆವಾರಿ ಏನ್ ಮಾಡ್ಬೇಕು ಅಂದ್ರು ಬಾಬಾ? ಅಖಂಡ ಮಹಾದಾನಿ ಬನ್ನ, ಅಖಂಡ ಮಹಾದಾನಿ ಆಗ್ಬೇಕು. अच्छा, नया वर्ष मनाने के लिए सभी भाग भाग करके पहुंच गए हैं. अच्छा है, हाउसफुल हो गया है. अच्छा, पानी तो मिला ना. ಅವಾಗೆಲ್ಲ ಟೆಂಟಲ್ಲೆಲ್ಲ ಹಾಕಿದ್ರು. ಸೊ ಟೆಂಟಲ್ಲೆಲ್ಲ ಮಲಗಿಸಿದ್ರು. ಅದಕ್ಕೆ ಬಾಬಾ ಕೇಳ್ತಿದಾರೆ, ಹೌಸ್ ಫುಲ್ ಆಗಿಬಿಟ್ಟಿದೆ, ನೀರೆಲ್ಲ ಸಿಕ್ಕಿದೆಯಾ ಇಲ್ವೋ? ಮಿಲಾ ಪಾನಿ ಅಂತ ಕೇಳ್ತಾರೆ ಬಾಬಾ. ಫಿರ್ ಭಿ ಪಾನಿ ಕಿ ಮೆಹನತ್ ಕರ್ನೆ ವಾಲೋಂ ಕೋ ಮುಬಾರಕ್ ಹೈ. ಪಾಪ ಅವರಿಗೆ ಮುಬಾರಕ್ ಅಂತಿದ್ದಾರೆ. ಇತನೆ ಹಜಾರೋಂ ಕೋ ಪಾನಿ ಪಹುಂಚಾಯ. ಎಷ್ಟೊಂದು ಸಾವಿರ ಜನರಿಗೆ ನೀವು ನೀರನ್ನ ಸೇರಿಸಿದ್ರಿ. कोई दो चार बाल्टी तो नहीं है ना. चलो कल से तो चला चाली का मेला होगा, तो सब आराम से रहे. थोड़ा सा तूफान ने पेपर लिया. आपके मेले से तो अच्छा है ना. ಆ ಕುಂಭದ ಮೇಳಕ್ಕಿಂತ ಇದು ಚಲೋ ಅಲ್ವಾ ಅಂತಾರೆ. अच्छा, 3 पैर पृथ्वी तो मिली ना. कटिया नहीं मिली, लेकिन 3 पैर पृथ्वी तो मिली ना. ಬಾಬಾ ಅವಾಗೆಲ್ಲ ಎಲ್ಲಿ ಟೆಂಟಲ್ಲಿ ಹಾಸಿಗೆ ಹಾಸ್ಬಿಟ್ಟಿದ್ರು. ಸೊ ಕಾಟ್ ಸಿಕ್ಕಿಲ್ಲ, ಆದ್ರೆ 3 पैर पृथ्वी आद्ರೂ ಸಿಕ್ತು ತಾನೆ ಮಲ್ಗಕ್ಕೆ ಆರಾಮಾಗಿ. तो नए वर्ष में चारों ओर के बच्चे भी, विदेश में भी देश में भी नए वर्ष की सेरेमनी विदेश व देश वालों के साथ मधुबन वासियों को भी जो सेवा के निमित्त है उनको भी मुबारक दे रहे हैं. अच्छा, ಎಲ್ಲರಿಗೂ ಬಾಪ್ ದಾದಾರವರು ಮುಬಾರಕ್ ಹೇಳ್ತಾ ಇದ್ರು ಮಧುಬನ್ ನಿವಾಸಿಗಳಿಗೆ, ದೇಶ ವಿದೇಶದವರಿಗೆ. तो बाकी तो कार्ड बहुत अच्छे आए हैं, आप सब भी देख रहे हो ना. बहुत ಕಾರ್ಡ್ ಆಯೆ हैं. ಹೊಸ ವರ್ಷದ್ದೆಲ್ಲ ಕಾರ್ಡ್ಸ್ ಅಲ್ಲಿ ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ. ಸೊ ಒಳ್ಳೊಳ್ಳೆ ಕಾರ್ಡ್ಸ್ ಬಂದಿದಾವೆ ಅಂತಾರೆ ಬಾಬಾ. ಕಾರ್ಡ್ तो कोई बड़ी बात नहीं है. ನೋಡೋದಕ್ಕಿಂತ ಜಾಸ್ತಿ ಅದರೊಳಗಿಂದ ಮನಸ್ಸಿನ ಸ್ನೇಹವನ್ನ ನಾನು ನೋಡ್ತೀನಿ ಅಂತಾರೆ ಬಾಬಾ. तो ऐसे स्नेही आत्माओं को विशेष एक का नाम तो नहीं लेंगे ना, लेकिन बाप दादा कार्ड के बदले ऐसे बच्चों को स्नेह बल भरा रिगार्ड देते हैं. बाबा ತಿಳಿಸಿದ್ದಾರೆ, ಯಾರೆಲ್ಲ ಸ್ನೇಹ ತುಂಬಿ ನನಗೆ ಕಾರ್ಡ್, ईमेल जो भी साधन है उन सभी साधनों से पहले संकल्प द्वारा ही बाप दादा के पास पहुंच जाता है. फिर आपके कंप्यूटर और ईमेल में आता है. ಇಮೇಲಿಂದ ಏನು ಇಂಟರ್ನೆಟ್ ಇಂದ ಎಲ್ಲೆಲ್ಲಿಂದ ಕಾರ್ಡ್ಸ್ ಇಂದ ಎಲ್ಲೆಲ್ಲಿಂದ ಮಕ್ಕಳು ಕಳಿಸಿರ್ತಾರೆ, ವಿಷಸ್ ಕಳಿಸಿರ್ತಾರೆ ಬಾಪ್ ದಾದಾರವರಿಗೆ. ಬಾಬಾ ಹೇಳ್ತಿದ್ದಾರೆ, ನೀವು ಜಸ್ಟ್ ಸಂಕಲ್ಪ ಮಾಡ್ತಾ ಇದ್ರಿ, ಇನ್ನೂ ನಿಮ್ಮ ಇಮೇಲ್ ಟೈಪು ಮಾಡಿರಲ್ಲ, ಅವಾಗಲೇ ನನ್ನ ಹತ್ರ ಬಂದ್ಬಿಟ್ಟಿತ್ತು ಅಂತಾರೆ ಬಾಬಾ. ಆ ನಂತರ ಮೇಲ್ ಇಂಟರ್ನೆಟ್ ಅದರೊಳಗೆಲ್ಲ ಹೋಗುತ್ತೆ, ಕಂಪ್ಯೂಟರಲ್ಲಿ ಹೋಗುತ್ತೆ ಅಂತಾರೆ ಬಾಬಾ. तो बच्चों का स्नेह
बाप दादा के पास हर समय पहुंचता ही है. सभी ಖುಷ್ हो रहे हो ना. ಬಾಪ್ ದಾದಾರವರಿಂದ ಶಬಾಸಿ ಸಿಕ್ಕಿದೆ ಅಲ್ವಾ, ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಮಕ್ಕಳಿಗೂ. तो अभी बाप दादा की यही दिल की आशा है. ಸರಿ, ಬಾಪ್ ದಾದಾರವರ ಮನಸಾದಾನಿ ಅಖಂಡ ಗುಣದಾನಿ ಅಂತಂದ್ರು ಬಾಬಾ. ಮತ್ತೆ ಏನಂದ್ರು, ಇನ್ನೇನಿದ್ದೀವಿ ಅಂತಂದ್ರು ಬಾಬಾ. ಅಲ್ಲಲ್ಲಿ ಸ್ವಮಾನದಲ್ಲಿ ಸ್ಥಿತ ಆಗಿದ್ರೆ ಎಲ್ಲ ನೆನಪಿಗಿರ್ತವೆ. गो नहीं, या मिलना चाहिए, या होना चाहिए, या करना चाहिए. दाता बनो. एक दो को आगे बढ़ाने में ಫ್ರಾಕ್ ದಿಲ್ ಬनो. ಬಾಬಾ ತಿಳಿಸಿದ್ದಾರೆ, ದಾತನ ಮಕ್ಕಳು ದಾತ ಆಗಿರಿ ಅಂತಾರೆ ಬಾಬಾ. ಒಬ್ಬರು ಇನ್ನೊಬ್ಬರಿಗೆ ಮುಂದುವರಿಯೋರು ಯಾವ ಸ್ಥಾನದಲ್ಲಿದ್ದಾರೆ, ಅವ್ರ ತ್ಯಾಗಕ್ಕೆ, ಅವರ ಒಂದು ಇದಕ್ಕೆ ನೀವು ಮೊದಲು ರಿಗಾರ್ಡ್ ಕೊಡ್ರಿ. ಅವಾಗ ಅವ್ರು ಆಟೋಮೆಟಿಕಲಿ ನಿಮ್ಗೆ ಏನ್ ಕೊಡ್ತಾರೆ, ಪ್ರೀತಿ ಕೊಟ್ಟೆ ಕೊಡ್ತಾರೆ ಅಂತಾರೆ ಬಾಬಾ. ರಿಗಾರ್ಡ್ ದೇನಾ ಹಿ ರಿಗಾರ್ಡ್ ಲೇನಾ ಹೇ ಅಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ರಿಗಾರ್ಡ್ ದೇನಾ ಹಿ फिर चारों ओर संतुष्टता की रूहानी गुलाब की खुशबू फैल जाएगी. ಅವಾಗ ಎಲ್ಲರೂ ಕೂಡ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ದೇವತೆಗಳಾಗ್ಬಿಟ್ಟಿದ್ದೀರಿ, ತಗೊಳ್ಳೋರು ಯಾರೂ ಉಳಿದಿಲ್ಲ ಅಂತಂದ್ರೆ ಎಂತ ರೂಹಾನಿ ಖುಷ್ಬು ಹರಡಿರ್ತದೆ ಅಲ್ಲಿ ಅಂತಾರೆ ಬಾಬಾ. ಅಚ್ಚ, ಬಾಬಾ ತಿಳಿಸ್ತಿದ್ದಾರೆ, ಸುನಾ ತೊಂತ ಕುತ್ಕೋಬೇಡಿ ಅಂತಂತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಕ್ಯಾ ನಯಾ ಕಿಯ, ನನ್ನನ್ನು ನಾನು ಕೇಳ್ಕೊಳ್ಬೇಕು. ಹೊಸ ಕರ್ಮ ಇದೆಯಾ, ನಾನು ಮಾತಾಡೋದು ಹೊಸ ಮಾತಿದೆಯಾ? ಬಾಬಾ ಹೇಳ್ತಾರೆ, ಹೊಸತನ ಏನಿದೆ? तो बस सिर्फ 21वीं सदी मनाकारी श्रेष्ठ आत्माओं को, सर्व बच्चों को, जो सदा हर कदम में पदम जमा करने वाली आत्माएं हैं, सदा अपने को ब्रह्मा बाप समान सर्व के आगे सिंपल बना. युग होगी ಹೊಸ ಯುಗ ಬಂತು. तो ಸಂಗಮದ ಸಮಯ ಅಂತಂದ್ರೇನೆ पुराना समाप्त हुआ और नया आरंभ हुआ. जैसे बेहद के संगम युग में ವಿಶ್ವ ಪರಿವರ್ತನೆ ಆಗೇ ಆಗ್ತದೆ. ಹಳೆ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಗಮ ಯುಗದಲ್ಲಿ ಹೇಗೆ ವಿಶ್ವ ಪರಿವರ್ತನೆ ಆಗ್ತದೋ, ಈ ವರ್ಷದ ಸಂಗಮದಲ್ಲಿ ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಪರಿವರ್ತನೆಯ ದೃಢ ಸಂಕಲ್ಪ ತಗೊಳ್ಳಿ ಅಂತಾರೆ ಬಾಬಾ. ಸೊ ಬಾಬಾ ಹೇಳ್ತಾರೆ, ಜೋ ಬತಾಯ, ಇವತ್ತಿನ ವರದಾನ, प्राप्ति स्वरूप बन, क्यों क्या के प्रश्नों से पार रहने वाले. ನಾನು ಸಂಪೂರ್ಣ ಪ್ರಾಪ್ತಿ ಸ್ವರೂಪ ಆಗ್ಬಿಟ್ರೆ ಯಾಕೆ ಏನು ಅನ್ನೋ ಪ್ರಶ್ನೆನೇ ಬರಲ್ಲ. ನೋಡಿ, ಸಮುದ್ರ ನೀರಿನಿಂದ ತುಂಬಿ ಅನುಭವ ಇದ್ದಾಗ, ಸ್ವರೂಪದಲ್ಲಿದ್ದಾಗ ಯಾಕೆ ಏನು ಎಂಬ ಪ್ರಶ್ನೆಗಳಿಂದ ದೂರ ಸದಾ ಪ್ರಸನ್ನ ಚಿತ್ತರಾಗಿರ್ತೀವಿ. ಜೋ ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಾಯೇ ಹೈ, ಉನ್ಹೇ ಕಭಿ ಬರೀ ಕೊಡೋದು ಒಂದು 10 ರೂಪಾಯಿ ಅಷ್ಟೇ ಕೊಡ್ತೀವಿ. ಅವ್ನು ನೋಡಿದ್ರೆ ರಿಚ್ ಫೆಲ್ಲೋ ಇದ್ದಾನೆ, ಅವರಿಗೆ ಒಳ್ಳೆ ಗಿಫ್ಟ್ ಕೊಟ್ಟು ಕಳಿಸ್ತೀವಿ. ಬಡವರಿಗೆ 10 ರೂಪಾಯೋ 20 ರೂಪಾಯೋ ಕೊಟ್ಟು ಕಳಿಸ್ತೀವಿ. ಸಮುದ್ರ ಭರ್ಪೂರ್ ಇದೆ, ಆದ್ರೂ ನದಿಗಳು ಹೋಗೋದು ಸಮುದ್ರದ ಹತ್ರ. ನಾನು ಪ್ರಾಪ್ತಿ ಸಂಪನ್ನ ಕಮ್ ಹೋತಿ तो उसका कारण है, ಪ್ರಸನ್ನತೆ ನಮ್ದು ಸಂತುಷ್ಟತೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಕಾರಣ ಪ್ರಾಪ್ತಿ ಕಮ್. और प्राप्ति कम का कारण है कोई ना कोई इच्छा. ಪ್ರಾಪ್ತಿ ಕಡಿಮೆ ಇರುವುದರಿಂದ ನಾನು ಪ್ರಸನ್ನನಾಗಿರುವುದಿಲ್ಲ, ಸಂತುಷ್ಟನಾಗಿರುವುದಿಲ್ಲ. ಪ್ರಾಪ್ತಿ ಏನಾದ್ರೂ ಕಡಿಮೆ ಇದೆ ಅಂತಂದ್ರೆ ಅಲ್ಲಿ ಏನೋ ಒಂದು ಇಚ್ಛೆ ಇದೆ, ಕಾಡ್ತಾ ಇದೆ ಅಂತಂತಾರೆ ಬಾಬಾ. ಬಹುತ್ ಸೂಕ್ಷ್ಮ ಮುಕ್ತರಾಗ್ಬಿಡ್ತೀವಿ ಅಂತಾರೆ. ಅಚ್ಚಾ, ಓಂ ಶಾಂತಿ. ಸೊ ಏನ್ ಹೇಳಿದ್ರು ಬಾಬಾ ಇವತ್ತು? ಬಾಬಾ ಮಮ್ಮಾರವರ ಜೊತೆ ಚಿಟ್ ಚಾಟ್ ಮಾಡ್ತಿರ್ಬೇಕಾದ್ರೆ ಏನೇನೆಲ್ಲ ನೋಡಿದ್ರು. ಮೇನ್ ಜಮದ ಖಾತೆಯನ್ನ ನೋಡಿದ್ರು ಬಾಬಾ. ಯೋಗದಲ್ಲಿ ಯಾಕೆ ಜಮ ಇಲ್ಲ? ಮಮ್ಮಾರವರ ಸ್ಲೋಗನ್ ಹುಕ್ಮ ಚಲಾ. ಸೊ ಬಾಬಾ ನೀನು ಏನ್ ಹೇಳ್ತೀಯೋ ಹಂಗೆ ನಡೀತೀಯ. ಬಾಬಾ ಚಲಾ ರಹ. ಯಾವುದು ನಾನು ಯಾವಾಗಲೂ ನಿಮಿತ್ತರಾಗಿ ನಿರ್ಮಾಣ ನಮ್ದು ಇಚ್ಛೆ ಒಂದೇ ಇಚ್ಛೆ ಇದೆ, ಅದರ ಪ್ರಾಪ್ತಿ ಸ್ವರೂಪ
ಯೋಗದೊಳಗೆ ಎಲ್ಲ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ವಿಷಯ ಹ್ಮ್ ಏನು ಅವಶ್ಯಕತೆ ಐತಿ ಅವೆಲ್ಲ ತಾನಾಗಿ ಬರದೇ ಇದ್ರೂ ಮಾತ್ರ ಬರಬೇಕು. ಹ್ಮ್ ಹ್ಮ್ ನಾವು ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಯಾವ ವಿಷಯ ಇಟ್ಕೊಂತೀವಿ ಅದನ್ನು ನಮಗೆ ಕಾಣಿಸ್ತೈತೆ ಸಿಗೋದು ವಿಷಯ ಇಟ್ಕೊಂಡ್ರೆ ಅದು ಬರೋದು ಅದನ್ನು ಅದಕ್ಕೆ आप दृष्टि यूं ही देते रहो बाबा, आप दृष्टि यूं ही देते रहो बाबा। पल भर बंद मेरी वो पलती ना, पल भर बंद मेरी इन लहरों को दामन में भर जाऊं, इन लहरों को दामन में भर जाऊं। आप दृष्टि यूं ही देते रहो बाबा। हो गए अपनी हाल ही नैना, आपकी रूहानी नजरों से पा लिया है मुझे था जो पाना, ये आवाज निकले अंतर से। आप शक्ति यूं ही भरते रहो बाबा, आप शक्ति यूं ही भरते रहो बाबा। इस देव की दुनिया से उड़ जाऊं, इस देव की दुनिया से उड़ जाऊं। आप दृष्टि यूं ही देते रहो बाबा। अपना लिया प्यास जन्मों की अब बुझ गई है, अपनी नजरों में हमको बसा लो लिया। आप आके यूं ही मिलते रहो बाबा, आप आके यूं ही मिलते रहो बाबा। बन के जन्नत की खुशबू बिखर जाऊं, बन के जन्नत की खुशबू बिखर जाऊं।